ಎಲ್ಲ ಕೆಎಆರ್ ಟಿಇಟಿ ಆಕಾಂಕ್ಷಿಗಳಿಗೆ ನಮಸ್ಕಾರ. ಈ ವಿಡಿಯೋ ನಿಮ್ಮ ಪರೀಕ್ಷಾ ತಯಾರಿಗೆ ಉಪಯುಕ್ತವಾದಲ್ಲಿ ದಯವಿಟ್ಟು ಈ 3 ಕೆಲಸಗಳನ್ನು ಮಾಡಿ. ಮೊದಲನೆಯದು, ಈ ವಿಡಿಯೋವನ್ನು ಇದರ ಅವಶ್ಯಕತೆ ಇರುವ ನಿಮ್ಮ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಯಾರಿಗೆ ಗೊತ್ತು, ನೀವು ಮಾಡುವ ಸಣ್ಣ ಶೇರ್ ಅವರ ಜೀವನವನ್ನು ಬದಲಾಯಿಸಬಹುದು. ಎರಡನೆಯದು, ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಒಳ್ಳೆಯ ವಿಷಯ ಕಂಡು ಬಂದಲ್ಲಿ ಅಥವಾ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಒಳ್ಳೆಯ ವಿಷಯ ಇದ್ದರೆ ಮುಂದುವರಿಸಿಕೊಂಡು ಹೋಗುತ್ತೇವೆ, ತಪ್ಪಿದ್ದಲ್ಲಿ ತಿದ್ದುಕೊಳ್ಳಲು ನಮಗೆ ಸಹಾಯವಾಗುತ್ತದೆ. ಮೂರನೆಯದು, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದು ನಮಗೆ ಇನ್ನಷ್ಟು ಎಲ್ಲರಿಗೂ ಉಪಯುಕ್ತ ಆಗುವಂತೆ ಎಜುಕೇಶನ್ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ 2023 KRTET ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಎಕ್ಸ್ಪ್ಲೇಷನ್ ಅನ್ನು ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ದಟ್ ಪೇಪರ್ 1 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನಾವು ಡಿಸ್ಕಸ್ ಮಾಡೋಣಂತ್ರಿ. ಓಕೆ ರೈಟ್, ಸರಿ. ದಟ್ ಗೊತ್ತಾಗ್ತಾಡ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂತಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯವನ್ನು ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ MTech ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನ ಟೀಚ್ ಮಾಡ್ತೀನಿ. ರೈಟ್, ಸೊ ಬನ್ನಿ ದಟ್ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣ. ಸೊ ಮೊದಲನೆಯ ಪ್ರಶ್ನೆ 91ದ್ದು ಏನದ ನೋಡ್ರಿ. A, B ಮತ್ತು C ಮೂವರ ಸಂಬಳದ ಅನುಪಾತವು ಕ್ರಮವಾಗಿ 5:3:2 ಆಗಿದೆ. ಕ್ರಮವಾಗಿ ಅವರ ಸಂಬಳದಲ್ಲಿ ಹೆಚ್ಚಳವು 20%, 10% ಮತ್ತು 20% ಆದಾಗ ಆ ಮೂವರ ಸಂಬಳದ ಹೊಸ ಅನುಪಾತವು ಏನಾಗಿರ್ತತಿ ಅಂತ ಕೇಳಾಕತ್ತಾರ್ರಿ. ಓಕೆ, ಸೊ ಮೊದಲು ನಾವೇನ್ ಮಾಡೋಣ ಅಂತಂದ್ರ ದಟ್ ಅದನ್ನ ಬರ್ಕೊಂಡ್ರಿ. A, B, C ಇವುಗಳ ಅನುಪಾತ ಎಷ್ಟದ ಅಂತಂದ್ರ 5:3:2 ಅನುಪಾತ ಅದರಿ. ಅವುಗಳದ್ದು ಹೆಚ್ಚಳ ಎಷ್ಟಾಗತೈತಿ ಅಂತಂದ್ರ 20% ಇವ್ರದ್ದು ಹೆಚ್ಚಿಗೆ ಆದ್ರೆ ಇವ್ರದ್ದು 10%, ಆ ನಂತರ ಇವ್ರದ್ದು 20% ಹೆಚ್ಚಿಗೆ ಆಗತೈತಿ. ಓಕೆ, ಸೊ ಇದು ಹೆಚ್ಚಿಗೆ ಆದ ಬಳಿಕ ಮೊದ್ಲಕ್ಕ ಇದು 20% ಹೆಚ್ಚಿಗೆ ಆಗತೈತಿ ಅಂದ್ರೆ ಅರ್ಥ ಏನ್ರಿ? ಮೊದ್ಲಕ್ಕೆ 100 ರೂಪಾಯಿ ಇದ್ರೆ ಈಗ 120 ರೂಪಾಯಿ ಐತಿ. ಓಕೆ ಸರಿ, ದಟ್ ಮೊದ್ಲಕ್ಕೆ ಏನಪ್ಪಾ ಅಂದ್ರೆ ಇದು 100 ಇದ್ರೆ ಏನಂತಂದ್ರೆ 120 ರೂಪಾಯಿ ಐತ್ರಿ. ಅಂದ್ರೆ ಅದು ಎಷ್ಟು ಹೆಚ್ಚಿಗೆ ಆಗೈತಿ ಅಂತಂತಂದ್ರ 1.2 ಹೆಚ್ಚಿಗೆ ಆಗೈತಿ. ಓಕೆ, ದಟ್ 120% ಅಂದ್ರೆ ಇದು ಬಾಗ್ಲೆ 100 ಈ ಕಡೆ ತೆಗೆದ್ವಿ ಅಂದ್ರೆ ಏನಾಗುತ್ತೆ? 0 ಹೋಯ್ತು, 1.2 ಆಗುತ್ತೆ. ಅಂದ್ರೆ ಇದು 5 ಇದ್ದದ್ದು ಏನಪ್ಪಾ ಅಂದ್ರೆ 1.2 ಏನಂತಂದ್ರೆ ಅವ್ರ ಸಂಬಳ ಹೆಚ್ಚಿಗೆ ಆಗೈತಿ. ಅದಾದ ನಂತರ ದಟ್ 10% ಹೆಚ್ಚಿಗೆ ಆಗೈತಿ ಅಂದ್ರೆ ಅರ್ಥ ಏನ್ರಿ? ಅದು ಏನಪ್ಪಾ ಅಂತಂದ್ರ 1.1 ಹೆಚ್ಚಿಗೆ ಆಗೈತಿ. ಆ ನಂತರ ಇದು 20% ಅಂದ್ರೆ ಇದೇನ್ರಿ? ಇದು 1.2 ಹೆಚ್ಚಿಗೆ ಆಗೈತಿ. ಓಕೆ, ಸೊ 5 ಗುಂಡ್ಲೆ 1.2 ಅಂತಂದ್ರೆ ಏನ್ ಬರ್ತ್ರಿ? 12 5 60, ಮುಂದ್ ಪಾಯಿಂಟ್ ಆಗ್ಬೇಕು ಒಂದು 0 ಬರ್ತೈತಿ, 6.0 ಅಂತ ಬರ್ಕೋಬಹುದು. ಆ ನಂತರ 11 3 33 3.3 ಆಗತ್ರಿ. 12 24 2.4 ಆಗಿರ್ತೈತಿ. ಓಕೆ ರೈಟ್, ಈಗ 3 ಕಡೆನ ಪಾಯಿಂಟ್ ಆಗ್ಬೇಕು ಒಂದೊಂದು ಸ್ಥಾನ ಅದಾವು. ಪಾಯಿಂಟ್ ಅನ್ನ ತೆಗೆದು ಬಿಡೋಣ. ಇದು 60, ಇದು 33, ಇದು 24. ಎದರಿಂದ ಭಾಗ ಹೋಗ್ತಾವ್ರಿ? 3ಲಿಂದ ಭಾಗ ಹೋಗ್ತಾವ್. 3 2 6, ಮುಂದೊಂದು 0, 3 11 33, 3 8 24. ಸೊ ಅವುಗಳ ಅನುಪಾತ ಎಷ್ಟಾಗಿರ್ತೈತಿ ಅಂತಂದ್ರ 20:11:8 ಆಗಿರ್ತೈತಿ. ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಓಕೆನಾ? ನಂತರ 92ನೆಯ ಲೆಕ್ಕ ಏನಂದ್ರೆ ನೋಡ್ರಿ. X, Y ಮತ್ತು Z ಮೂವರಿಗೆ ಒಂದು ಮೊತ್ತದ ಹಣವನ್ನು 3:7:12 ಅನುಪಾತದಲ್ಲಿ ಹಂಚಲಾಗಿದೆ. ನಂತರ X ಮತ್ತು Y ಗಳ ಅನುಪಾತದ ಹಂಚಿಕೆ ವ್ಯತ್ಯಾಸವು 1600 ರೂಪಾಯಿಗಳಾದಾಗ Y ಮತ್ತು Z ಗಳ ಹಂಚಿಕೆಯ ಅನುಪಾತದ ವ್ಯತ್ಯಾಸ ಏನಾಗಿರ್ತತಿ ಅಂತ ಕೇಳಾಕತ್ತಾರೆ. ಓಕೆ, X, Y, Z ಎಷ್ಟೆಷ್ಟು ಅನುಪಾತ ಆಗತ್ತರಿ? 3:7:12 ಆಗ್ಬೋದು. ನಂತರ ಅವ್ರು ಏನ್ ಮಾಡಕತ್ತಾರೆ? X ಮತ್ತು Y ಇವರಿಬ್ಬರು ವ್ಯತ್ಯಾಸ ಅಂದ್ರೆ ಇವ್ರು 7x ಅದರಿ, ಇವ್ರು 3x ಅದ. ಇವ್ರುಗಳ ವ್ಯತ್ಯಾಸ ಎಷ್ಟೈತಿ ಅಂತಂದ್ರೆ 1600 ರೂಪಾಯಿ ಐತಿ ಅಂತ ಹೇಳಕತ್ತಾರ. ಯಾವ ಒಂದ್ ಸಂಖ್ಯೆ 3ಕ್ಕೂ ಒಂದ್ ಸಂಖ್ಯೆಯಿಂದ ಗುಣಿಸ್ಬೇಕು, ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅಂತ ಗೊತ್ತಾಗ್ಲಾರ್ದಕ್ಕೆ ನಾವಿಲ್ಲಿ x ಇಂದ ಗುಣಿಸ್ಲಿಕ್ಕತ್ತೀವಿ. ಓಕೆ, ಇವುಗಳ ವ್ಯತ್ಯಾಸ ಅಂದ್ರೆ 7x - 3x ಅಂದ್ರೆ 4x = 1600. 4 1 4, 4 4 16, ಮುಂದೆ 2 0 ಅಂದ್ರೆ x = ಏನಪ್ಪಾ ಅಂತಂದ್ರೆ 400. ಇದು ಉತ್ತರ ಅಲ್ರಿ. ಇನ್ನೊಂದು ಪ್ರಶ್ನೆ ನೋಡಿದಾಗ ಅವ್ರು ಏನ್ ಕೇಳಾಕತ್ತಾರ ಅಂತಂದ್ರೆ Y ಮತ್ತು Z ಗಳ ಹಂಚಿಕೆ ಅನುಪಾತದ ವ್ಯತ್ಯಾಸ, ಇವರಿಬ್ಬರ ನಡುವಕ್ಕಲ ವ್ಯತ್ಯಾಸ ಕೇಳಾಕತ್ತಾರ. ಅಂದ್ರೆ ಇದೇನಾಗಿರ್ತೈತ್ರಿ? 12x -
7x ಅದ ಅವುಗಳ ವ್ಯತ್ಯಾಸ ಎಷ್ಟೈತಿ ಅಂದ್ರ 5x ಐತಿ. x ಅಂದ್ರೆ ಎಷ್ಟ್ರಿ 400, 5 4 20, ಮುಂದೆ 2 0, 2000 ರೂಪಾಯಿ ವ್ಯತ್ಯಾಸ ಇರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ. ನಂತರ ಮೂರನೆಯ ಲೆಕ್ಕ, ದಟ್ ಇಸ್ 93ನೆಯ ಲೆಕ್ಕ ಏನದ ನೋಡ್ರಿ. ಚಿತ್ರ ಕೊಟ್ಟು ಏನಪ್ಪಾ ಅಂದ್ರೆ ಲೆಕ್ಕ ಕೇಳ್ಯಾರ. ಮೊದ್ಲಕ್ಕೆ ನಾನು ಇಲ್ಲಿ ಚಿತ್ರವನ್ನ ತಕೊಂಡ್ಬಿಡ್ತೀನಿ, ಆ ನಂತರ ನಮ್ಗೆ ಲೆಕ್ಕ ಅರ್ಥ ಮಾಡ್ಕೊಳಕ್ಕೆ ಏನಂತಂದ್ರ ಈಸಿ ಆಗಿರ್ತೈತಿ. ಓಕೆ ರೈಟ್. ಮತ್ ಲೈನ್ಸ್ ಏನದ ರೀ, ಇಲ್ಲೊಂದು ಲೈನ್. ಯಾವ ರೇಖೆಗಳದವು, ಎ ಬಿ ಸಿ ಡಿ, ಇದು ಇ. ಮತ್ತೇನ್ ಕೊಟ್ಟಾರ್ರಿ, ದಟ್ ಇವೆರಡು ಸಮಾಂತರ ಅನ್ನುವಂತ ಅರ್ಥದೊಳಗೆ ಕೊಟ್ರ. ಆನಂತರ ಇದಕ್ಕೆ ಇದು ಈಕ್ವಲ್ ಅನ್ನೋ ತರ ಕೊಟ್ರ. ಇದು 30 ಡಿಗ್ರಿ ಅದ. ಹಾ ಸರಿ, ಪ್ರಶ್ನೆಯನ್ನ ಒಂದೊಂದು ಕರೆಕ್ಟ್ ಆಗಿ ನೀಟಾಗಿ ನೋಡ್ಕೊತ ಹೋಗೋಣ. ಏನದ್ರಿ, ABCD ತ್ರಾಪಿಜ್ಯದಲ್ಲಿ, ABCD ತ್ರಾಪಿಜ್ಯದಲ್ಲಿ BC ಸಮಾಂತರ AD, BC ಏನಪ್ಪಾ ಅಂದ್ರೆ AD ಗೆ ಸಮಾಂತರವಾಗಿದೆ. ಆನಂತರ AB ಈಕ್ವಲ್ ಟು BC ಅದ, AB ಈಕ್ವಲ್ ಟು BC ಇವೆರಡು ಬಾಹುಗಳು ಏನದಾವ್ರಿ, ಸಮ ಅದಾವು. ನಂತರ AB ಈಕ್ವಲ್ ಟು BC ಮತ್ತು ACD ಈಕ್ವಲ್ ಟು 30 ಡಿಗ್ರಿ, ACD 30 ಡಿಗ್ರಿ ಅದ. ಹಾಗಾದ್ರೆ EDC ಈ ಕೋನ ಎಷ್ಟಾಗಿರ್ತೈತಿ ಅಂತ ನಮಗೆ ಕೇಳಾಕತ್ತಾರೆ. ಓಕೆ, ನಮ್ಗ ಈ ಕೋನದ ಡೈರೆಕ್ಟ್ ಆಗಿ ಈ ಕೋನ ಹೇಳಕ್ ಬರ್ತದ, ಇಲ್ಲ ರೀ, ಸಿಕ್ಸಿದೆ ನಮ್ಗೆ ಈ ಕೋನ ಹೇಳಕ್ ಬರಲ್ಲ. ಆದ್ರೆ ಈ ತ್ರಿಭುಜದ 3 ಕೋನಗಳು ಗೊತ್ತಾದ ಅಂದ್ರೆ, ಎಸ್ಪೆಷಲಿ ಈ ಕೋನ ಗೊತ್ತಾದಂದ್ರೆ ಇದನ್ನ ಹೇಳ್ಬೋದು. ಇವ್ 2 ಕೋನ ಗೊತ್ತಾದ್ರೂ ಸಹಿತ ನಾವ್ ಇದನ್ನ ಹೇಳ್ಬೋದು. ಹೌದಾ. ಸರಿ, ಈಗ ಏನ್ರಿ, ಇದು 30 ಡಿಗ್ರಿ ಅದ. ಓಕೆ, ಆನಂತರ ಇನ್ನೊಂದು ಏನ್ ಹೇಳಕತ್ತಾರೆ ಅವರು, ದಟ್ ಆಂಗಲ್ ಬಿ ಈಕ್ವಲ್ ಟು 90 ಡಿಗ್ರಿ, ಇದು 90 ಡಿಗ್ರಿ ಅಂತ ಹೇಳಕತ್ತಾರೆ. ಅದನ್ನ ನಾವು ಬಿಟ್ಟಿದ್ವಿ. ಓಕೆನಾ, ಇದು 90 ಡಿಗ್ರಿ ಐತಿ. ಆ ನಂತರ ಇವೆರಡು ಬಾಹುಗಳ ಸಮಾನ ಅಂತಂದ್ರ ಈ ಕೋನಕ್ಕ ಈ ಕೋನ ಏನಾಗಿರ್ತೈತ್ರಿ, ಸಮ ಆಗಿರ್ತೈತಿ. ಯಾಕಂದ್ರ ಒಂದು ತ್ರಿಭುಜದೊಳಗ ಬಾಹುಗಳ ಸಮ ಇದ್ವು ಅಂದ್ರ ಅವುಗಳ ಅಭಿಮುಖ ಕೋನಗಳು ಸಮವಾಗಿರ್ತಾವು. ಅಂದ್ರೆ ಇದು ಎಷ್ಟಿರ್ತತಿ, ಇದು ಅಷ್ಟೇ ಇರ್ತತಿ. ಇದು ಎಕ್ಸ್ ಅನ್ಕೊಂಡ್ರೆ ಇದು ಸಹಿತ ಎಕ್ಸ್ ಆಗಿರ್ತತಿ. ಈ 3 ಕೋನಗಳ ಮೊತ್ತ ಎಷ್ಟಾಗಿರ್ತೈತ್ರಿ, 180 ಆಗಿರ್ತತಿ. ಇದ್ರೊಳಗೆ 90 ಅಂತಂದ್ರ ಇವು ಎರಡು ಸೇರಿಸಿದ್ರೆ 90 ಆಗ್ಬೇಕು. ಅಂದ್ರೆ 2x ಈಕ್ವಲ್ ಟು 90 ಆಗುತ್ತೆ. ಆಗ್ಬೋದಾ. ಸರಿ, ಈಗ ದಟ್ 2 ಈ ಕಡೆ ಹೋದ್ರೆ ಬಾಗ್ಲೆ 2 ಆಗುತ್ತೆ. 2 1 2, 2 4 8, 1 ಉಳಿತ್ರಿ 2 5 10. ಓಕೆ, ಎಕ್ಸ್ ಈಕ್ವಲ್ ಟು 45. ಅಂದ್ರೆ ಈ ಕೋನ ಎಷ್ಟಾಯ್ತು ಅಂತಂದ್ರೆ ಇದು 45 ಡಿಗ್ರಿ ಆಯ್ತು. ಓಕೆ, ಇದು 45 ಐತಿ. ಇದು ಟೋಟಲ್ ಎಷ್ಟಾದ್ರಿ, ಇದು ಸಹಿತ 90 ಐತಿ. ಯಾಕಂದ್ರೆ ಇವೆರಡು ಸಮಾಂತರದ ಅಂದ್ರೆ ಇದಕ್ಕೆ ಇದು 90 ಡಿಗ್ರಿ ಆಗಿತ್ತಂದ್ರೆ ಇದು 90 ಡಿಗ್ರಿ ಆಗಿರ್ತೈತಿ. ಇದು 45 ಆಗಿತ್ತಂದ್ರೆ ಇದು ಸಹಿತ 45 ಆಗಿರ್ತೈತಿ. ಆಗ್ಬೋದಾ. ರೈಟ್. ಓಕೆ ರೈಟ್. ಈಗ ದಟ್ ಈ ಒಂದು ತ್ರಿಭುಜದೊಳಗ ಈ ಕೋನ ಏನದರಿ, ಅದು ಹೊರಕೋನ ಅದ, ಬಾಹ್ಯ ಕೋನ ಅದ. ಸೊ ಬಾಹ್ಯ ಕೋನ ಏನಾಗಿರ್ತೈತಿ ಅಂದ್ರ ಅಂತರ್ಕೋನಗಳ ಮೊತ್ತಕ್ಕೆ ಏನಾಗಿರ್ತೈತಿ ಅಂತಂದ್ರ ಸಮ ಆಗಿರ್ತೈತಿ. ಅಂದ್ರೆ ಆಂಗಲ್ CDE ಈ ಹೊರಗಲ್ ಕೋನ ಈ 2 ಕೋನಗಳ ಮೊತ್ತಕ್ಕೆ, ಈ ಕೋನ ಬಿಟ್ಟು 2 ಕೋನಗಳ ಮೊತ್ತಕ್ಕೆ ಸಮ ಆಗಿರ್ತೈತಿ. ಅಂದ್ರೆ ಇದು 45 ಐತಿ ಪ್ಲಸ್ 30 ಇಸ್ ಈಕ್ವಲ್ ಟು 75 ಡಿಗ್ರಿ ನಮ್ಮ ಉತ್ತರ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗಿದೆ. ನಂತರ 94ನೆಯ ಲೆಕ್ಕ ಏನಂದ ನೋಡ್ರಿ. ಇದು ಚಿತ್ರ ಕೊಟ್ಟು ಕೇಳಿದರೆ ಲೆಕ್ಕನ ಚಿತ್ರ ತಕೊಂಡ್ಬಿಡೋಣ. Z 55 ಡಿಗ್ರಿ ಅದ, ಇದು 30 ಡಿಗ್ರಿ ಅದ. ಆಗ್ಬೋದಾ. ಸರಿ, AB is parallel to DE, AB DE ಗೆ ಪ್ಯಾರಲ್ ಅದ. ಅಂದ್ರೆ ದಟ್ ಇವೆಲ್ಲ ಇವು 3 ಲೈನ್ ಏನವ ಅಂತಂದ್ರೆ ಪ್ಯಾರಲ್ ಅದಾವ್ರಿ. ನಂತರ ಕೋನ ABC ಈಕ್ವಲ್ ಟು 55 ಡಿಗ್ರಿ, 55 ಡಿಗ್ರಿ ಐತಿ. BCD ಈಕ್ವಲ್ ಟು 30 ಡಿಗ್ರಿ, BCD ಇದು 30 ಡಿಗ್ರಿ ಐತಿ. ಆ ನಂತರ CDE ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರೆ. CDE ಯ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರೆ. ಓಕೆನಾ. ಸರಿ, ಈಗ ದಟ್ ನಾನು ಇದನ್ನ ಡ್ರಾ ಮಾಡ್ಕೋತೇನ್ರಿ. AB ಮತ್ತೆ CF ಇದನ್ನ ಡ್ರಾ ಮಾಡ್ಕೋತೀನಿ. ಇದು ಏನಪ್ಪಾ ಅಂದ್ರ ದಟ್ ಛೇದಕ ಆಗುತ್ತೆ. ಅಂದ್ರೆ ಇದು 55 ಡಿಗ್ರಿ ಇದ್ರೆ ಇದು ಸಹಿತ 55 ಡಿಗ್ರಿ ಆಗಿರ್ತೈತ್ರಿ, ಟ್ರಾನ್ಸ್ವರ್ಸ್ ಅಂತ ಹೇಳ್ತೀವಿ. ಓಕೆ, ಇವೆರಡು ಪ್ಯಾರಲ್ ಇದ್ರೆ ಇದು ಟ್ರಾನ್ಸ್ವರ್ಸ್ ಆಗ್ತೈತಿ. ಇದು 55 ಡಿಗ್ರಿ ಇದೆ, ಪೂರ್ತಿ 55 ಡಿಗ್ರಿ ಇರ್ತೈತಿ. ಆಲ್ರೆಡಿ ಇದು ಏನಂದ್ರೆ 30 ಡಿಗ್ರಿ ಅಂತಂದ್ರೆ ಇದು ಉಳಿದಿದ್ದು ಎಷ್ಟಾಗಿರ್ತೈತ್ರಿ, ಇದು 25 ಡಿಗ್ರಿ ಆಗತ್ತೆ. ಸರಿನಾ. ಓಕೆ, ಈ 2 ಕೋನಗಳ ಮೊತ್ತ 55 ಆಗ್ಬೇಕು. ಇದು 35 ಅಂದ್ರೆ ಇದು ಏನಾಗುತ್ತಂದ್ರಿ 25 ಆಗತ್ತೆ. ಈ ಕೋನ ಗೊತ್ತಾಯ್ತು, ಈ ಕೋನ ಗೊತ್ತಾಗ್ಬೇಕ್ರಿ. ನಾನು ಮತ್ತೆ ಏನಪ್ಪಾ ಅಂದ್ರೆ ಇವೆರಡು ಪ್ಯಾರಲೈನ್ಸ್ ತಗೋತೀನಿ, ಇದನ್ನ ಟ್ರಾನ್ಸ್ವರ್ಸ್ ಛೇದಕವನ್ನ ತಗೋತೀನಿ. ಈ 2 ಕೋನಗಳಿಗೆ ಏನಾದ್ರೂ ಸಂಬಂಧ ಇದೆಯಾ, ಐತ್ರಿ. ಏನ್ರಿ, ಆ 2 ಕೋನಗಳ ಮೊತ್ತ ಏನಾಗಿರ್ತೈತಿ ಅಂದ್ರ ಸಮವಾಗಿರ್ತೈತಿ. ಏನ್ರಿ,
ದಟ್ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸ್, ಛೇದಕದ ಒಂದೇ ಬದಿ ಇರುವಂತಹ ಅಂತರ್ಕೋನಗಳ ಮೊತ್ತ, ದಟ್ ಇಂಟೀರಿಯರ್ ಆಂಗಲ್ಸ್ ಇದು ಸಮ್ 180 ಡಿಗ್ರಿ ಆಗಿರ್ತೈತಿ. ಇದು 25, ಇದನ್ನ ನಾವು ಎಕ್ಸ್ ಅಂತ ಅನ್ಕೊಂಡಿವಿ ಅಂದ್ರೆ ಇವೆರಡು ಕೂಡಿಸಿದ್ರೆ 180 ಆಗ್ತತಿ. 25 ಬಲಗಡೆ ಹೋದ್ರೆ -25 ಆಗ್ತತಿ. 180 ಒಳಗ 20 ಹೋದ್ರೆ 160, ಅದ್ರೊಳಗೆ 5 ಹೋದ್ರೆ 155 ಡಿಗ್ರಿ ಆಗಿರ್ತದೆ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗೈತೆ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಉಳಿದ ಲೆಕ್ಕ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 95ನೇ ಲೆಕ್ಕ ಏನ್ ಕೊಟ್ಟರು ನೋಡ್ರಿ. ದತ್ತ ಚಿತ್ರದಲ್ಲಿ AB ಸಮಾಂತರ CD, AB ಗೆ CD ಸಮಾಂತರವಾಗಿದೆ. ಆ ನಂತರ ಮತ್ತೆ ಏನ್ ಹೇಳಕತ್ತಾರ್ರಿ, ಕೋನ PAB = 132 ಡಿಗ್ರಿ, ಇದು 132 ಡಿಗ್ರಿ ಐತಿ ಅಂತ ಹೇಳಕತ್ತಾರ್ರಿ. ಆ ನಂತರ CPA = 148 ಡಿಗ್ರಿ. ಆ ನಂತರ ಮತ್ತೆ ಏನ್ ಕೇಳಕತ್ತಾರ್ರಿ, ECD ಯ ಬೆಲೆ ಏನಾಗಿರ್ತೈತಿ, ಈ ಒಂದು ಕೋನದ ಬೆಲೆ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಚಿತ್ರ ನೋಡಿದ್ರೆ ಹೇಳ್ಬೋದಲ್ರಿ 90 ಡಿಗ್ರಿ ಆಗಿರ್ತೈತಿ. ಚಿತ್ರ ತಪ್ಪು ಕೊಟ್ಟಾರೆ, ಚಿತ್ರ ಸರಿಯಾಗಿ ಕೊಟ್ಟಿಲ್ಲ. ಯಾಕಂದ್ರೆ ಇಲ್ಲಿ 90 ಡಿಗ್ರಿ ಬರೋ ತರ ಕೊಟ್ರ ಅದು 90 ಡಿಗ್ರಿ ಆಗಿರಂಗಿಲ್ಲ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 90 ಡಿಗ್ರಿ ಇಲ್ಲ 98 ಐತಿ, 92 ಐತ್ರಿ, 100 ಐತಿ, 108 ಐತಿ. ಓಕೆ, ಸೊ ಮಾಡೋಣ ಲೆಕ್ಕ. ದಟ್ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗ್ತದೆ ನಮ್ಗೆ. ಓಕೆ, ಇನ್ನೊಂದು ಅವ್ರ ಮಾಹಿತಿ ಏನಪ್ಪಾ ಅಂತಂದ್ರೆ PQ ಲೈನ್ ಬಗ್ಗೆ ಕೊಟ್ಟಿಲ್ಲ. ಈ ಕೊಟ್ಟಿರುವಂತ ಆಧಾರದ ಮೇಲೆ PQ ಈ ಮೂರು ರೇಖೆಗಳು ಏನಪ್ಪಾ ಅಂದ್ರೆ ಸಮಾಂತರವಾಗಿದ್ದೇವೆ ಅಂತ ಅನ್ಕೋಬಹುದು. ಓಕೆ, ಸರಿ. ಇದು 132 ಐತ್ರಿ. ಅಂದ್ರೆ ದಟ್ ಈ ಕೋನ ಮತ್ತು ಈ ಕೋನದ ಮೊತ್ತ ಏನಾಗಿರ್ತೈತಿ ಅಂತಂದ್ರೆ 180 ಡಿಗ್ರಿ ಆಗಿರ್ತೈತಿ. ಇದು ಪೂರ್ತಿ ಕೋನ ಅಲ್ಲ ರೀ, ಈ ಕೋನ ಮತ್ತು ಈ ಕೋನ, ಈ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ. ಸೊ ಅದನ್ನ ಸರಿ ನಾ ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ. ಇದು ಟ್ರಾನ್ಸ್ವರ್ಸ್ ಐತಿ. ಈ ಕೋನ ಎರಡು ಏನಾಗಿರ್ತೈತಿ ಅಂತಂದ್ರೆ 180 ಡಿಗ್ರಿ ಸಮ ಆಗಿರ್ತೈತಿ. ಹಿಂದೆ ಲೆಕ್ಕದೊಳಗೆ ನೋಡಿದ್ವಿ ನಾವು. ಓಕೆ, ಸೊ ಅದನ್ನ ಇಲ್ಲಿ ಬರೆದ್ ಬಿಡ್ತೇನ್ರಿ. ಕೋನ BAP ಪ್ಲಸ್ ಕೋನ APQ = 180 ಡಿಗ್ರಿ. ಅಂದ್ರೆ ಇದು 132 ಐತಿ. ಇದು ಎಷ್ಟದರಿ ಗೊತ್ತಿಲ್ಲ, ಅದನ್ನ ಅದೇ ರೀತಿನೇ ಬರ್ಕೊಳ್ಳೋಣ. = 180 ಅಂದ್ರೆ ಕೋನ, ಈಗ ಡಿಗ್ರಿ ಬೇಡ, ಕೋನ APQ = 132 ಬಲಗಡೆ ಹೋದ್ರೆ -132 180 ಒಳಗೆ 130 ಹೋದ್ರೆ 50, ಮ್ಯಾಲ 2 ಹೋದ್ರೆ 48 ಡಿಗ್ರಿ. ಯಾವುದು ಇದು 48 ಡಿಗ್ರಿ ಐತಿ. ಓಕೆ, ಸೊ ಇದು 48 ಡಿಗ್ರಿ ಅಂತಂದ್ರೆ ಈ ಕೆಳಗಲ್ ಕೋನ ಎಷ್ಟಾಗಿರ್ತೈತ್ರಿ, ಇದು ಏನಾಗಿರ್ತೈತಿ ಅಂದ್ರೆ ಇದು ಟೋಟಲ್ ನಮಗೆ ಏನಪ್ಪಾ ಅಂದ್ರೆ 148 ಐತಿ. ಇದು 48 ಐತಂದ್ರೆ ಕೆಳಗಲ್ ಕೋನ 100 ಡಿಗ್ರಿ ಆಗತ್ರಿ. ಓಕೆ, ಸರಿನಾ? ಇದು ಟೋಟಲ್ ನಮಗೆ ಏನಾಗಿರ್ಬೇಕ್ರಿ, 148 ಆಗ್ಬೇಕು ಅಂತಂದ್ರೆ 148 ಒಳಗೆ 48 ಹೋದ್ರೆ 100 ಬಂದಿರ್ತೈತಿ. ಈಗ ಈ ಎರಡು ರೇಖೆಗಳು ಏನದಾವ್ರಿ, ಸಮಾಂತರ ರೇಖೆಗಳದಾವ್. ಯಾವ ಎರಡು ರೇಖೆಗಳು, PQ ಮತ್ತು CD. ಇದೇನಪ್ಪಾ ಅಂದ್ರೆ ಛೇದಕ ಅಂತ ಅನ್ಕೊಳ್ಳೋಣ. ಆಕ್ಚುಲಿ ಸ್ವಲ್ಪ ಕ್ರಾಸ್ ಇರ್ಬೇಕಾಗಿತ್ತು, ಅದ ಲೈನ್ ಇರ್ಲಿ, ತೊಂದರೆ ಇಲ್ಲ. ಸಾರಿ, ಇದನ್ನ ಲೈನ್ ಸ್ವಲ್ಪ ಹಿಂಗಾಗ 100 ಡಿಗ್ರಿ ಅದಲ್ಲ. 100 ಡಿಗ್ರಿ ಅಂದ್ರೆ ಏನ್ ಬರ್ಬೇಕು, ಇಲ್ಲಿ ವಿಶಾಲ ಕೋನ ಬರ್ಬೇಕು. ಸೊ ಹಂಗಂದ್ರೆ ಇದೇನಾಗಿರ್ಲಿ ಅಂತಂದ್ರೆ ಇದು 100 ಡಿಗ್ರಿ ಆಗಿರ್ಲಿ. ಇದನ್ ಕೇಳ. ಸೊ ಇದಕ್ಕೆ ಇದು ಏನಾಗಿರ್ತೈತಿ ಅಂತಂತಂದ್ರೆ ಅನುರೂಪ ಕೋನಗಳು, ಅದು ಸಹಿತ ಏನಾಗಿರ್ತೈತಿ ಅಂದ್ರೆ 100 ಡಿಗ್ರಿ ಆಗಿರ್ತೈತಿ. ಅಂದ್ರೆ ಇದು ಏನಂತಂದ್ರೆ ಆಂಗಲ್ ಅನ್ನ ನಾವು ಡೈರೆಕ್ಟ್ ಆಗಿ 100 ಡಿಗ್ರಿ ಅಂತ ಹೇಳಬಹುದು. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಆನ್ಸರ್ ಐತಿ. ಓಕೆ, ಚಿತ್ರದನ್ನ ಏನ್ ಕೊಟ್ಟಿರ್ತಾರ ಅದನ್ನ ಸಿದಾ ಇದನ್ನ ಮಾಡ್ಬೇಡ್ರಿ. ಇಲ್ಲ ನಮ್ಗೆ 90 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ರೆ ಅಥವಾ ಲೆಕ್ಕದೊಳಗೆ ಮೆನ್ಷನ್ ಮಾಡಿದ್ರೆ ಅಷ್ಟು ನಾವು ಲೆಕ್ಕಕ್ಕೆ ಇಡೋಣ, ಇಲ್ಲ ಅಂತಂದ್ರೆ ಬೇಡ. ಓಕೆ, ನೆಕ್ಸ್ಟ್ 96ನೇ ಲೆಕ್ಕ ಏನದ ನೋಡ್ರಿ. ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನವು ಅದರ ಹೊರಕೋನದ 3ರಷ್ಟಿದೆ. ಹಾಗಾದರೆ ಆ ಬಹುಭುಜದ ಬಾಹುಗಳ ಸಂಖ್ಯೆ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರೆ. ಓಕೆ, ಎದ್ರ ಬಗ್ಗೆ ಮಾತಾಡ್ಲಿಕ್ಕತ್ತಾರ ಅವರು, ಒಂದು ಬಹುಭುಜಾಕೃತಿ ಬಗ್ಗೆ ಮಾತಾಡಕತ್ತಾರ. ಆ ಬಹುಭುಜಾಕೃತಿಯ ಬಾಹುಗಳು ಎಷ್ಟದಾವ ಅಂತ ಗೊತ್ತಾ ನಮ್ಗೆ, ಅದನ್ನ ಕಂಡುಹಿಡಿಯಬೇಕಾಗತ್ರಿ. ಆದ್ರೆ ನಮ್ಗೆ ಇಲ್ಲಿ ದಟ್ ಏನಂತ ಗೊತ್ತಿಲ್ಲಲ್ಲ, ಅದ್ರ ಸಂಬಂಧ ನಾವೇನ್ ಮಾಡೋಣ ಅಂತಂದ್ರೆ ದಟ್ ಇದು ಒಳಕೋನ ಆಗಿರ್ಲಿ, ಇದು ಒಳಕೋನ ಆಗಿರ್ಲಿ, ಇದು ಹೊರಕೋನ ಆಗಿರ್ಲಿ, ಅವ್ರೇನ್ ಹೇಳಕತ್ತಾರ್ರಿ, ಒಳಕೋನ ಹೊರಕೋನದ 3ರಷ್ಟು ಐತಿ ಅಂತ ಹೇಳಕತ್ತಾರ. ಹೌದಾ? ಹೊರಕೋನ X ಡಿಗ್ರಿ ಆಗಿತ್ತು ಅಂತಂದ್ರೆ ಅದು ಒಳಕೋನ ಅದರ 3ರಷ್ಟು ಅಂತಂದ್ರೆ ಏನಾಗಿರ್ತೈತ್ರಿ, 3x ಆಗಿರ್ತೈತಿ. ಓಕೆನಾ? ರೈಟ್. ಸೊ ಇವೆರಡು ಏನಂದ್ರೆ ಸೇರಿದ್ರೆ ನಮ್ಗೆ ಒಂದು ಸ್ಟ್ರೇಟ್ ಲೈನ್ ಬರಾಕತೈತಿ, ಒಂದು ಸರಳ ರೇಖೆ ಬರಾಕತೈತಿ. ಹಂಗಂದ್ರೆ ಇವೆರಡನ್ನು ಕೂಡಿಸಿದ್ರೆ ನಮ್ಗೆ ಏನ್ ಬರ್ಬೇಕು ಅಂತಂದ್ರೆ 180 ಡಿಗ್ರಿ ಬರ್ಬೇಕ್ರಿ. ಕರೆಕ್ಟಾ? 3x + x ಅಂತಂದ್ರೆ 4x = 180. 4 ಬಲಗಡೆ ಹೋದ್ರೆ ಬಾಗ್ಲೆ 4 ಆಗತ್ರಿ. 4 1 4, 4 4 16, 2 ಉಳಿದ್ರೆ 25, 4 5 20. x = 45 ಡಿಗ್ರಿ. ಹೊರಕೋನ 45 ಡಿಗ್ರಿ ಐತಿ. ಹಂಗಂದ್ರೆ
ಒಳಕೋನ ಎಷ್ಟಾಗುತ್ತೆ ಅಂತಂದ್ರ ಅದರ 3ರಷ್ಟು ಅಂದ್ರೆ 3 ಗುಂಡ್ಲೆ 45 ಅಂದ್ರ 135 ಡಿಗ್ರಿ ಆಗಿರ್ತೈತಿ. ಸರಿನಾ? ರೈಟ್, ಇದು ನಮಗ್ ಸಿಕ್ತು. ನೆಕ್ಸ್ಟ್ ನಮಗ ಏನ್ ಬೇಕ್ರಿ? ದಟ್ ಈಗ ನಮಗಿಲ್ಲಿ ಒಳಕೋನ ಸಿಕ್ತು. ಹಂಗಂದ್ರೆ ಆ ಒಂದು ಏನ್ರಿ ಆ ಒಂದು ಬಹುಭುಜಾಕೃತಿ ಏನಾಗಿರ್ತೈತಿ? ಈಗ ನಾವ್ ಏನ್ ಮಾಡೋಣ ಅಂತಂದ್ರ ನಮ್ಗ ಅದನ್ನ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ನಮಗ್ ಬರಲ್ಲ ರೀ. ಸೊ ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರ ಎಲ್ಲಾ ಒಳಕೋನಗಳ ಮೊತ್ತದ ಸೂತ್ರ ಗೊತ್ತೈತಿ. ಅದೇನಪ್ಪಾ ಅಂದ್ರ n-2 ಗುಂಡ್ಲೆ 180. ಇದೇನಪ್ಪಾ ಅಂದ್ರ ಎಲ್ಲಾ ಒಳಕೋನಗಳ ಮೊತ್ತದ ಸೂತ್ರ. ನಮಗೆ ಬೇಕಾಗಿದ್ದು ಎಲ್ಲಾ ಕೋನಗಳ ಮೊತ್ತನ ಇಲ್ಲ ರೀ, ನಮಗ್ ಒಂದು ಕೋನ ಸಿಕ್ಕರೆ ಸಾಕಿಲ್ಲಿ. ಒಂದು ಕೋನ 135 ಡಿಗ್ರಿ ಐತಿ. ಒಂದು ಕೋನ ಗೊತ್ತಾಗಬೇಕು ಅಂತಂದ್ರೆ ಏನ್ ಮಾಡ್ತೇವೆ ಅಂತಂದ್ರ ಅದರ ಕೋನಗಳು ಎಷ್ಟದವು ಅಥವಾ ಅದರ ಬಾಹುಗಳು ಎಷ್ಟದವು ಅದರಲ್ಲಿಂದ ಭಾಗಿಸ್ತೀವಿ. ಇಲ್ಲಿ n ಅನ್ನೋದು ಅವುಗಳ ಬಾಹುಗಳ ಸಂಖ್ಯೆ ಅಥವಾ ಅದರ ಕೋನಗಳ ಸಂಖ್ಯೆ. ಇದು ಏನಾಗೈತಿ ಅಂತಂದ್ರೆ ನಮ್ಗೆ ಆನ್ಸರ್ ಬಂದೈತಿ 135 ಡಿಗ್ರಿ ಆಗೈತಿ. ಓಕೆನಾ? ರೈಟ್, ಇದು ಎಲ್ಲಾ ಒಳಕೋನಗಳ ಮೊತ್ತ ಬಾಗ್ಲೆ ಒಳಕೋನಗಳ ಸಂಖ್ಯೆ. ಒಟ್ಟು ಒಳಕೋನಗಳ ಸಂಖ್ಯೆ ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ ಒಂದು ಕೋನ ಸಿಗ್ತೈತಿ. ನಾವು ಅದರಲ್ಲಿ ಮಾಡ್ತಾ ಇರೋದು. ಓಕೆ, ಎನ್ ಬಲಗಡೆ ಹೋಗ್ಲಿ, 180 ಬಲಗಡೆ ಹೋಗ್ಲಿ, ಏನಾಗತ್ರಿ? n-2 ಇಸ್ ಈಕ್ವಲ್ ಟು 135 ಗುಂಡ್ಲೆ n. ಈ 180 ಬಲಗಡೆ ಬಂದ್ರೆ ಬಾಗ್ಲೆ 180 ಆಗತ್ತೆ. ಓಕೆ, 2 ಇದರಿಂದ ಭಾಗ ಹೋಗ್ತಾವ್ರಿ, 15ರಿಂದ ಭಾಗ ಹೋಗ್ತಾವು. 15 1 15, 3 ಉಳಿತ್ರಿ 35, 12 30, ಆನಂತರ 15 9 135, ಮತ್ತೆ 3ರಿಂದ ಭಾಗ ಹೋಗ್ತಾವು. 3 3 9, 3 4 12, 4 ಈ ಕಡೆ ಬರ್ಲಿ, ಇದೇನಾಗತ್ರಿ? 4n-2 ಇಸ್ ಈಕ್ವಲ್ ಟು 3 ಇಂಟು n 3n. 4 ಇಂಟು n ಅಂದ್ರೆ 4n ಮೈನಸ್ 4 2 8 ಇಸ್ ಈಕ್ವಲ್ ಟು 3n. 3n ಈ ಕಡೆ ಬರ್ಲಿ, 8 ಈ ಕಡೆ ಬರ್ಲಿ. 4n ಮೈನಸ್ 3n ಇಸ್ ಈಕ್ವಲ್ ಟು n ಬರುತ್ತೆ. 4n ಒಳಗೆ 3n ಹೋದ್ರೆ n ಉಳಿತೈತಿ. n ಇಸ್ ಈಕ್ವಲ್ ಟು 8. ಅಂದ್ರೆ ಅದು ಏನಾಗೈತಿ ಅಂದ್ರ ಅಷ್ಟಭುಜಾಕೃತಿ ಆಗೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಆ ಬಾಹುಗಳ ಸಂಖ್ಯೆ 8 ಆಗೈತಿ. ನಂತರ 97ನೆಯ ಲೆಕ್ಕ. ಕ್ವಶನ್ ಮಾತ್ರ ಭರ್ಜರಿ ಅದರಿ, ಮಸ್ತ್ ಅದ. 97ನೇ ಲೆಕ್ಕ ಏನದ ನೋಡ್ರಿ. ಒಂದು ನಿಯಮಿತ ಬಹುಭುಜಾಕೃತಿ, ಇದು ಅದೇ ರೀತಿಯಾದಂತ ಲೆಕ್ಕ. ರೈಟ್, ಒಂದು ನಿಯಮಿತ ಬಹುಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತವು ಅದರ ಎಲ್ಲಾ ಹೊರಕೋನಗಳ ಮೊತ್ತದ 4ರಷ್ಟಕ್ಕೆ ಸಮವಾಗಿದೆ. ಹಾಗಾದರೆ ಆ ನಿಯಮಿತ ಬಹುಭುಜಾಕೃತಿಯು ಏನ್ರಿ? ಒಂದು ನಿಯಮಿತ ಬಹುಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತ. ಎಲ್ಲಾ ಒಳಕೋನಗಳ ಮೊತ್ತದ ಸೂತ್ರ ಏನ್ರಿ? n-2 ಬಾಗ್ಲೆ n-2 ಇಂಟು 180. ಇದು ಎಲ್ಲಾ ಒಳಕೋನಗಳ ಮೊತ್ತ. ಇದು ಏನಾಗೈತಿ ಅಂತಂದ್ರ ಅದರ ಎಲ್ಲಾ ಹೊರಕೋನಗಳ ಮೊತ್ತದ 4ರಷ್ಟಕ್ಕೆ. ಎಲ್ಲಾ ಹೊರಕೋನಗಳ ಮೊತ್ತ ಯಾವಾಗ್ಲೂ ಏನಾಗಿರ್ತೈತಿ ಅಂದ್ರೆ 180 ಡಿಗ್ರಿನ ಆಗಿರ್ತೈತಿ. ಅದರದ್ದು 4ರಷ್ಟಕ್ಕೆ ಅಂದ್ರೆ 4 ಇಂಟು 180. ಓಕೆ, ಇದು ನಮ್ಗೆ ಇದೇನಪ್ಪಾ ಅಂದ್ರೆ ಈ ವಿಷಯ ನಮ್ಗೆ ಗೊತ್ತಿರ್ಲಿ. ಯಾವುದೇ ಒಂದು ಬಹುಭುಜಾಕೃತಿ ತೋರಿ ಎಲ್ಲಾ ಹೊರಕೋನಗಳ ಮೊತ್ತ ಎಷ್ಟಕ್ಕೆ ಸಮ ಆಗಿರ್ತೈತಿ ಅಂದ್ರೆ 180 ಡಿಗ್ರಿಗೆ ಸಮ ಆಗಿರ್ತೈತಿ. ಓಕೆ, ಸರಿ. ಇಲ್ಲಿ ನೋಡಿದ್ವಿ ಅಂತಂದ್ರೆ ಈ 180ಕ್ಕ ಈ 180 ಕ್ಯಾನ್ಸಲ್ ಆಗತ್ರಿ. ದಟ್ ಈ ಕಡೆ ಬಂದ್ರೆ ಬಾಗ್ಲೆ ಆಗ್ತೈತಿ, ಕ್ಯಾನ್ಸಲ್ ಮಾಡ್ತೀವಿ. n-2 ಇಸ್ ಈಕ್ವಲ್ ಟು 4. 2 ಬಲಗಡೆ ಹೋದ್ರೆ ಏನಪ್ಪಾ ಅಂತಂದ್ರೆ +2 ಆಗ್ತೈತಿ. ಅಂದ್ರೆ n ಇಸ್ ಈಕ್ವಲ್ ಟು 6. ಅಂದ್ರೆ ಆ ಒಂದು ಬಹುಭುಜಾಕೃತಿ ಏನಾಗಿರ್ತೈತಿ ಅಂದ್ರೆ ಷಡ್ಭುಜಾಕೃತಿ ಆಗಿರ್ತೈತಿ. ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ನಂತರ 98ನೆಯ ಪ್ರಶ್ನೆ ಏನದ ನೋಡ್ರಿ. 2 ಪೂರ್ಣಾಂಕಗಳ ನಡುವಿನ ವ್ಯತ್ಯಾಸವು 66 ಆಗಿದ್ದು, 2 ಪೂರ್ಣಾಂಕಗಳ ನಡುವಿನ ವ್ಯತ್ಯಾಸ 66 ಆಗೈತಿ. ಅವುಗಳ ನಡುವಿನ ಅನುಪಾತ 2:5 ಆದಾಗ ಆ ಸಂಖ್ಯೆಗಳು ಅವುಗಳ ಅನುಪಾತ 2:5 ಐತಿ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಒಂದು 2x ಆಗಿದ್ರೆ ಇನ್ನೊಂದು 5x ಆಗಿರ್ಲಿ. ಅವುಗಳ ವ್ಯತ್ಯಾಸ ಏನಪ್ಪಾ ಅಂದ್ರೆ 66 ಅಂತ ಕೊಟ್ಟಾರ. ಅಂದ್ರೆ ಏನ್ರಿ? 5x ಮೈನಸ್ 2x ಅಂತಂದ್ರೆ 3x. ಓಕೆ, ಈ 3x ಎದಕ್ಕೆ ಸಮ ಆಗೈತಿ ಅಂತಂದ್ರೆ 66ಕ್ಕೆ ಸಮ ಆಗೈತಿ. ಓಕೆ, ಇದು 66ಕ್ಕೆ ಸಮ ಆಗೈತಿ. 3x ಈಕ್ವಲ್ ಟು 66. 3 1 3, 3 2 6, 22 ಬರ್ತೈತಿ. x ಈಕ್ವಲ್ ಟು 22. ಅವ್ರ ಲಾಸ್ಟಿಗೆ ಏನ್ ಕೇಳಾಕತ್ತಾರಿ ಆದಾಗ ಆ 2 ಸಂಖ್ಯೆಗಳು ಯಾವುವು ಅಂತ ಕೇಳಾಕತ್ತಾರ. ಒಂದು 2x, ಇನ್ನೊಂದು 5x. x ಅಂದ್ರೆ 22. 2 22 44, 5 22 110. 44 ಮತ್ತು 110 ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗೈತೆ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 99ನೇ ಪ್ರಶ್ನೆ ಏನಂದ್ರೆ ನೋಡ್ರಿ. ಅನಿತಾಳ ಈಗಿನ ವಯಸ್ಸು ಅವಳ ತಂದೆಯ ಈಗಿನ ವಯಸ್ಸಿನ 1/3 ರಷ್ಟಿದೆ.
4 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತವು 60 ವರ್ಷಗಳಾದರೆ ಅನಿತಾಳ ಈಗಿನ ವಯಸ್ಸು ಎಷ್ಟು ಅಂತ ಕೇಳಾಕತ್ತಾರೆ. ಓಕೆ, ಯಾರ್ಯಾರ ಬಗ್ಗೆ ಮಾತಾಡ್ಲಿಕತ್ತಾರ್ರಿ? ಅನಿತಾ ಮತ್ತು ಅನಿತಾ ಅವರ ಫಾದರ್ ಬಗ್ಗೆ ಮಾತಾಡಕತ್ತಾರ. ಸರಿನಾ? ಅನಿತಾ ಆನಂತರ ಅನಿತಾಸ್ ಫಾದರ್. ಓಕೆ, ಸೊ ಈಗ ಅವ್ರು ಏನ್ ಕೊಟ್ಟಾರಿ? ಈಗಿನ ವಯಸ್ಸನ್ನ ಕೊಟ್ಟಾರ. ಸೊ ಪ್ರೆಸೆಂಟ್ ಏಜ್ ಅಂತ ಬರ್ಕೋತೀವಿ. ಆನಂತರ 4 ವರ್ಷಗಳ ನಂತರದನ್ನು ಹೇಳಾಕತ್ತಾರಿ, ಆಫ್ಟರ್ 4 ಇಯರ್ಸ್. ಈಗ ದಟ್ ಇದ್ರೊಳಗೆ ಇಂಪಾರ್ಟೆಂಟ್ ಅನಿತಾನ ಅನಿತಾ ಅವ್ರ ತಂದೆನ ಅಂತಂದ್ರ ಅನಿತಾ ಅವ್ರ ತಂದೆ ಇಂಪಾರ್ಟೆಂಟ್ ಅದಾರ್ರಿ. ಯಾಕಪ್ಪ ಅಂದ್ರ ಅನಿತಾಳ ವಯಸ್ಸು ಏನಾಗೈತೆ ಅಂದ್ರೆ ಅವ್ರ ತಂದೆಯ 1/3 ಐತಿ ಅಂತ ಹೇಳಾಕತ್ತಾರ. ಸೊ ಅನಿತಾ ಅವ್ರ ತಂದೆ ವಯಸ್ಸು ಗೊತ್ತಾತಂದ್ರ ಅನಿತಾಳ ವಯಸ್ಸು ಗೊತ್ತಾಗ್ತತಿ. ಸೊ ಇದು ಎಕ್ಸ್ ಇತ್ತಂದ್ರೆ ಇದ್ರ 1/3 ಅಂತಂದ್ರೆ ಎಕ್ಸ್ ಬಾಗ್ಲೆ 3 ವರ್ಷ ಅನಿತಾ ವಯಸ್ಸಾಗಿರ್ತತಿ. 4 ವರ್ಷಗಳ ನಂತರ ಅನಿತಾಳ ವಯಸ್ಸು ಏನಾಗಿರ್ತತಿ ಅಂತಂದ್ರ ಎಕ್ಸ್ ಬಾಗ್ಲೆ 3 + 4 ಆಗ್ತತಿ. ಅವ್ರ ತಂದೆಯ ವಯಸ್ಸು ಎಷ್ಟಾಗತ್ತಂದ್ರೆ ಎಕ್ಸ್ + 4 ಆಗ್ತತಿ. ಓಕೆ, 4 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ 60 ಆಗಿರ್ತತಿ ಅಂತ ಹೇಳಕತ್ತಾರ. ಸರಿನಾ? ಕರೆಕ್ಟ್, 60 ಅದರಿ. ಹಂಗಂದ್ರೆ ನಾವ್ ಇಲ್ಲೇನ್ ಬರೀಬಹುದು ಅಂತಂದ್ರೆ ಎಕ್ಸ್ ಬಾಗ್ಲೆ 3 + 4 ಪ್ಲಸ್ ಇದು ಅನಿತಾ ತಂದೆ ವಯಸ್ಸಾಯ್ತು, ಸಾರಿ ಅನಿತಾ ವಯಸ್ಸಾಯ್ತು. ಇದೇನಪ್ಪಾ ಅಂದ್ರೆ ಅನಿತಾ ತಂದೆ ವಯಸ್ಸು, ಎರಡು ಸೇರಿಸಿದ್ರೆ 60. ಓಕೆ, ಎಕ್ಸ್ ಪ್ಲಸ್ x/3 ಇಲ್ಲೇನು ಇಲ್ಲ ಅಂದ್ರೆ ಏನ್ ಇರ್ತೈತ್ರಿ? 1 ಇರ್ತೈತಿ. ಓಕೆ, 3 ಮತ್ತು 1 ಲಸ ಏನಾಗತ್ತ ಅಂತಂದ್ರೆ 3 ಆಗತ್ತ. 3 1 3 1 3 3 ಇದು ಎಕ್ಸ್ ಪ್ಲಸ್ ಇದು 3x. ಈ 4 4 ಕೂಡಿಸಿ ಈ ಕಡೆ ಬರ್ಕೊಳ್ಳೋಣ, ಸಂಖ್ಯೆಗಳದಾವ್ರಿ, ಅದು 8 ಆಗ್ತೈತಿ. ಓಕೆ, ನಂತರ 3x + x ಅಂತಂದ್ರೆ 4x ಬಾಗ್ಲೆ 3, 8 ಬಲಗಡೆ ಹೋದ್ರೆ ಏನಾಗತ್ರಿ? -8 ಆಗ್ತೈತಿ. ಓಕೆ, 4x ಬಾಗ್ಲೆ 3 = 68 ಹೋದ್ರೆ 52. ಓಕೆ, ದಟ್ ಈ 4 ಬಾಗ್ಲೆ 3 ಬಲಗಡೆ ತಗೊಂಡು ಹೋಗೋಣ, ಅಂದ್ರೆ ಇದೇನಾಗತ್ರಿ? 52 ಬಾಗ್ಲೆ 3. ಇದು 4 ಬಾಗ್ಲೆ 3 ಈ ಕಡೆ ಬಂದ್ರೆ ಇದ್ರದ್ದು ವ್ಯುತ್ಕ್ರಮ ರೆಸಿಪ್ರೋಕಲ್ ಅನ್ನ ತಗೋತೀವಿ. 3 ಬಾಗ್ಲೆ 4 ಆಗುತ್ತ. 4 1 4, 4 1 4, 1 ಉಳಿದ್ರೆ 12 ಆಯ್ತು. 4 3 12, 13 3 39 ವರ್ಷ. ಇದು ಯಾರ ವಯಸ್ಸು? ಇದು ಅನಿತಾಳ ತಂದೆಯ ವಯಸ್ಸು. ಅನಿತಾಳ ವಯಸ್ಸು ಅಂದ್ರೆ ಏನಾಗಿರ್ತದೆ ಅಂದ್ರ ಇದರ 1 ಬಾಗ್ಲೆ 3 ಇರ್ತೈತಿ. ಅಂದ್ರೆ 39 ಬಾಗ್ಲೆ 3, 3 1 3, 3 3 9 ಅಂದ್ರೆ 13 ವರ್ಷ. ಇದು ಅನಿತಾಳ ಅನಿತಾಳ ವಯಸ್ಸು ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ನಂತರ 100ನೆಯ ಲೆಕ್ಕ. ದಟ್ ಈ ಕಡೆ ಮಾಡ್ಬಿಡೋಣಂತ್ರಿ. ಏನದ ನೋಡ್ರಿ, ದಟ್ ಇದು ಚಿತ್ರ ಕೊಟ್ಟು ಲೆಕ್ಕ ಕೇಳಾಕತ್ತಾರ. ಸೊ ಚಿತ್ರನ ನಾನು ಇಲ್ಲಿ ತಕೊಂಡ್ಬಿಡ್ತೀನಿ. ಸರಿ, ದಟ್ ಆನಂತರ ಇದ್ರೊಳಗೆ ಏನ್ ಕೊಟ್ಟಾರ ಅಂತಂದ್ರೆ 120 ಡಿಗ್ರಿ ಕೊಟ್ಟಾರ. ಓಕೆ, ದಟ್ ಇದು PQRS. ಮುಂದೆ ಏನಾಗತ್ತರಿ? ಕೊಟ್ಟಿರುವ ಚಿತ್ರದಲ್ಲಿ PQRS ಒಂದು ತ್ರಾಪಿಜ್ಯ ಮತ್ತು SP RQ ಗೆ ಸಮಾಂತರವಾಗಿದೆ. RQP 120 ಡಿಗ್ರಿ. ಇದು 120 ಡಿಗ್ರಿ ಆದರೆ P ಮತ್ತು ಆರ್ಗಳು ಕ್ರಮವಾಗಿ P ಬೆಲೆ ಮತ್ತು R ಇವೆರಡು ಕೋನಗಳ ಕ್ರಮವಾಗಿ ಏನಾಗಿರ್ತೈತಿ ಅಂತ ಕೊಟ್ಟಾರ. ಇನ್ನೊಂದು ನಾವು ಇಲ್ಲಿ ಮಿಸ್ ಮಾಡಿದ್ವಿ, ಏನಪ್ಪಾ ಅಂದ್ರೆ SR % RS, ಸಾರಿ SP % RS ಅಂದ್ರೆ ಇಡ್ರಿ ಇವೆರಡು ಏನಪ್ಪಾ ಅಂದ್ರೆ 90 ಡಿಗ್ರಿ ಅದಾವು ಅಂತ ಹೇಳಾಗತ್ತಾನ. ಓಕೆ, ಸೊ ಇವೆರಡು ರೇಖೆಗಳು ಏನದಾವ್ರಿ? ಸಮಾಂತರ ರೇಖೆಗಳದಾವು. ಇದು 90 ಡಿಗ್ರಿ ಅಂತಂದ್ರೆ ಇದು ಎಷ್ಟಾಗಿರ್ತೈತ್ರಿ? ಅದು ಸಹಿತ 90 ಡಿಗ್ರಿ ಆಗಿರ್ತೈತಿ. ಯಾಕಂದ್ರೆ ಇವೆರಡು ಕೂಡಿಸಿದ್ರೆ ನಮ್ಗೆ ಏನ್ ಬರ್ಬೇಕ್ರಿ? 180 ಡಿಗ್ರಿ ಬರ್ಬೇಕು. ಇದು 90 ಆಗಿತ್ತು ಅಂತಂದ್ರ ಇದು 90 ಆಗಿರ್ತೈತಿ. ಓಕೆ, ಎಲ್ಲಾ ಕೋನಗಳ ಮೊತ್ತ 360 ಡಿಗ್ರಿ ಆಗ್ಬೇಕು. ಅಂದ್ರೆ ಆಂಗಲ್ P, ಆಂಗಲ್ Q ಪ್ಲಸ್ ಆಂಗಲ್ R ಪ್ಲಸ್ ಆಂಗಲ್ S = 360 ಡಿಗ್ರಿ ಆಗಿರ್ತೈತಿ. ಇವು P ಅಂದ್ರೆ ಗೊತ್ತಿಲ್ಲ ರೀ, ಕಂಡುಹಿಡಿಬೇಕು. Q ಅಂದ್ರೆ 120, R ಅಂದ್ರೆ 90, S ಅಂದ್ರೆ 90, ಇಷ್ಟು ಸೇರಿಸಿದ್ರೆ 360. ಆಂಗಲ್ P = 120, 90 90 180, 180ಕ್ಕೆ 120 ಕಿಡಿಸಿದ್ರೆ 300 ಆಗ್ತೈತ್ರಿ. 300 ಬಲಗಡೆ ಹೋದ್ರೆ ಏನಾಗತ್ತಪ್ಪ ಅಂದ್ರ -300 ಆಗೈತಿ. ಅಂದ್ರ ಕೋನ P ಬೆಲೆ ಏನಾಗಿರ್ತೈತಿ ಅಂತಂದ್ರ 60 ಡಿಗ್ರಿ ಆಗಿರ್ತೈತಿ. ಓಕೆ, ಅವ್ರೇನ್ ಕೇಳಾಕತ್ತಾರ್ರಿ? ಕೋನ P ಮತ್ತು ಕೋನ R ಗಳ ಬೆಲೆ ಒಂದು 60 ಆಗಿರ್ತೈತಿ, ಒಂದು 90 ಆಗಿರ್ತೈತಿ. ಆಪ್ಷನ್ಸ್ ಅನ್ನು ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆ, ಈ ಲೆಕ್ಕಕ್ಕೆ ಇಷ್ಟು ಕೂಡ ಕಷ್ಟಪಡುವಂತ ಅವಶ್ಯಕತೆ ಅಲ್ರಿ, ಅಗ್ದಿ ಈಸಿ ಅದ. ಹೆಂಗಪ್ಪ ಅಂದ್ರೆ ಆಂಗಲ್ P ಮತ್ತು ಆಂಗಲ್ R ಗಳನ್ನ ಕೇಳ್ಯಾರ. ಆಂಗಲ್ R ಅಂದ್ರೆ ನಮ್ಗೆ ಇಲ್ಲಿ ಎಷ್ಟೈತ್ರಿ? ನಾವು ನೋಡಿದ ತಕ್ಷಣ ಹೇಳ್ಬೋದು 90 ಡಿಗ್ರಿ. ಆಂಗಲ್ R 90 ಡಿಗ್ರಿ ಇರುವುದು ಯಾವ್ದೈತೆ ಅಂದ್ರೆ ಆಪ್ಷನ್ 3 ಬಿಟ್ರೆ ಬೇರೆ ಯಾವುದೂ ಇಲ್ಲ. ಸೊ ಹಿಂಗಾಗಿ 3 ಡೈರೆಕ್ಟ್ ಆಗಿ ಆನ್ಸರ್ ನಾವು ಹೇಳ್ಬೋದು. ಓಕೆ, ರೈಟ್. ನಂತರ 101ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ದ್ವಾದಶ ಗಣದಲ್ಲಿರುವ
ಶೃಂಗ ಬಿಂದುಗಳ ಸಂಖ್ಯೆ ದ್ವಾದಶ ಗಣ. ದ್ವಾದಶ, ದ್ವಾ ಅಂತಂದ್ರೆ ದಟ್ ದ್ವಾ ಅಂದ್ರೆ 2 ಬರ್ತೈತಿ, ದಶ ಅಂದ್ರೆ 10 ಅಂದ್ರೆ 12 ಮುಖಗಳಿರುವಂತಹ ಒಂದು ದಟ್ ಘನಾಕೃತಿಯ ಬೆಲೆ. ಇಂಗ್ಲಿಷ್ ನಾಗ ಹೇಳ್ತಾನ್ರಿ ಡೂಡೆಕಾಹೆಡ್ರನ್ ಅಂತ ಕರೀತಾರ. ಓಕೆ, ಅಂದ್ರೆ ಇದರ ಮುಖಗಳು ಎಷ್ಟದಾವು? 12 ಅದಾವ್ರಿ. ಆ ನಂತರ ಇಲ್ಲಿ ಈ ಒಂದು ಗಣದ ಬಗ್ಗೆ ನಾವು 3 ವಿಷಯಗಳು ಗೊತ್ತಿರ್ಬೇಕ್ರಿ. ಒಂದು ಎಫ್, ಒಂದು ವಿ, ಇನ್ನೊಂದು ಇ. ಒಂದು ಫೇಸ್, ಒಂದು ವಾಟೈಸಸ್. ಶೃಂಗಗಳು ಏನಂತಂದ್ರೆ ಇದ್ರದ್ದು 20 ಇರ್ತಾವು. ಆ ನಂತರ ಇದ್ರದ ದಟ್ 20 ಇರ್ತಾವು. ಇದರದ ಎಡ್ಜಸ್, ಇದರ ಅಂಚುಗಳು ಎಷ್ಟಿರ್ತಾವು ಅಂತಂದ್ರೆ 30 ಇರ್ತಾವು. ಇದು ನಮಗ ಈ ರಿಲೇಷನ್ ನಮ್ಗೆ ಗೊತ್ತಿರಬೇಕು. ಅದು ಇಲ್ಲಿ ಅವ್ರು ಕೇಳಾಕತ್ತಿರೋದು ಏನ್ ಕೇಳಾಕತ್ತಾರ್ರಿ? ಅದರ ಶೃಂಗ ಬಿಂದುಗಳು ಅಂತ ಕೇಳಾಕತ್ತಾರ. ಶೃಂಗ ಬಿಂದುಗಳು 20 ಇರ್ತಾವು. ಆಪ್ಷನ್ 4 ದಟ್ 20 ಸರಿಯಾದಂತ ಉತ್ತರ. ಇದು ನಮ್ ಕರೆಕ್ಟ್ ಐತೆ ಇಲ್ಲ ಅಂತ ಗೊತ್ತಾಗಬೇಕು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗ ಒಂದು ಫಾರ್ಮುಲಾನು ಐತ್ರಿ. ಏನಂದ್ರೆ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2. 12 ಪ್ಲಸ್ 20 ಈಕ್ವಲ್ ಟು 32. 30 ಪ್ಲಸ್ 2 ಇಸ್ ಈಕ್ವಲ್ ಟು 32. ಈ ರೀತಿಯಾಗಿ ನಾವು ನೆನ್ಪಿಟ್ಕೋಬಹುದು. ಅದ್ರ ವರ್ಟೈಸಸ್ ಎಷ್ಟಿದಾವು ಅಂತಂದ್ರೆ ಅದರ ಶೃಂಗ ಬಿಂದುಗಳು 20 ಇರ್ತಾವು. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ಉಳಿದ ಲೆಕ್ಕ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 102ನೇ ಲೆಕ್ಕ ಏನದ ನೋಡ್ರಿ. ಒಂದು ಶಂಕುವಿನ ಪಾದದ ತ್ರಿಜ್ಯವು 14 ಸೆಂಟಿಮೀಟರ್ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವು 220 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಓರೆ ಎತ್ತರ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಇಲ್ಲಿ ತನಕ ಶಂಕುವಿನ ಬಗ್ಗೆ ಒಂದು ಪ್ರಶ್ನೆ ಬಂದಿದ್ದಲ್ರಿ, ಇದ್ರೊಳಗೆ ಕೇಳ್ಯಾರ. ಓಕೆ, ಸೊ ಎಲ್ಲಾ ಪ್ರಶ್ನೆಗಳಿಗೂ ನಾವೇನಪ್ಪಾ ಅಂತಂದ್ರೆ ರೆಡಿ ಇರ್ಬೇಕಾಗ್ತತಿ. ಓಕೆ ಸರಿ, ಏನದ ನೋಡ್ರಿ. ಒಂದು ಶಂಕುವಿನ ಪಾದದ ತ್ರಿಜ್ಯ 14 ಸೆಂಟಿಮೀಟರ್. ಶಂಕುವಿನ ಬಗ್ಗೆ ಮಾತಾಡ್ಲಿಕತ್ತಾರ್ರಿ, ಕೋನ್ ಬಗ್ಗೆ ಮಾತಾಡಕತ್ತಾರ. ಓಕೆ, ಇದರ ಬೇಸ್ ರೇಡಿಯಸ್ ಎಷ್ಟದ ಅಂತಂದ್ರ 14 ಸೆಂಟಿಮೀಟರ್ ಐತಿ. ಅದಾದ ನಂತರ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ, ಇಲ್ಲಿ ಅದ ನೋಡ್ರಿ ದಟ್ ಏನ್ರಿ ಕರ್ವ್ಡ್ ಸರ್ಫೇಸ್ ಏರಿಯಾ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟೈತಿ ಅಂತ ಹೇಳಕತ್ತಾರ್ರಿ. 220 ಸೆಂಟಿಮೀಟರ್ ಸ್ಕ್ವೇರ್ ಐತಿ ಅಂತ ಹೇಳಕತ್ತಾರ. ಸರಿನಾ? ನಂತರ ಅವ್ರು ಏನ್ ಕೇಳಾಕತ್ತಾರ್ರಿ, ಏನ್ ನಮ್ಗ ಇಲ್ಲಿ ಫೈಂಡ್ ಮಾಡಂತ ಕೇಳಾಕತ್ತಾರ ಅಂತಂದ್ರ ಅದರ ಓರೆ ಎತ್ತರ ಅಂತ ಕೇಳಾಕತ್ತಾರ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಕೋನ್ ಏನ್ರಿ, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಏನ್ರಿ, ಪೈ ಆರ್ ಎಲ್ ಇಸ್ ಈಕ್ವಲ್ ಟು 220. ಪೈ ಅಂದ್ರೆ 22/7, ಆರ್ ಅಂದ್ರೆ 14, ಎಲ್ ಅಂದ್ರೆ ಗೊತ್ತಿಲ್ಲ ಕಂಡಿಡಿಯಾಕತ್ತೀವ್ರಿ, ಅದೇ ಓರೆ ಎತ್ತರ. ಓಕೆ ಸರಿ, ದಿಸ್ ಈಕ್ವಲ್ ಟು 220. ಸೊ ಇಲ್ಲಿ ದಟ್ ಇದಿಷ್ಟು ಈ ಬಲಗಡೆ ತಗೊಂಡೋಗೋಣ. ಎಲ್ಲಿ ಇದಿಷ್ಟೇ ಇಲ್ರಿ, 220 ಬಾಗ್ಲೆ 7 ಇದ್ದಿದ್ದು ಗುಂಡ್ಲೆ 7 ಆಗುತ್ತೆ. ಇವು 22 ಮತ್ತು 14 ಏನಪ್ಪಾ ಅಂತಂದ್ರ ಛೇದದೊಳಗೆ ಬರ್ತಾವ್ರಿ. ಔಷಧವಾಗಿದ್ದು ಛೇದಕ್ಕೆ ಬಂದಿರ್ತಾವ. ಸರಿನಾ? 2 1 2 2 ಸಾರಿ 7 1 7 7 2 14 22 1 22 22 10 2 1 2 2 5 10. ಎಲ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಅದರ ಓರೆ ಎತ್ತರ 5 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ, ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಆನ್ಸರ್ ಆಗೈತಿ. ನಂತರ ಏನ್ರಿ 103ನೇ ಲೆಕ್ಕ. 102ನೇ ಲೆಕ್ಕ ಇನ್ನೊಂದ್ಸರಿ ಸರಿ ನೋಡ್ರಿ. ಓರೆ ಎತ್ತರನ ಕೇಳ್ಯಾರ. ನೇರ ಎತ್ತರ ಕೇಳಿದ್ರೆ ಮತ್ತೆ ಅದೇನಾಗಿರ್ತೈತಪ್ಪ ಅಂತಂದ್ರ ದಟ್ ಇದನ್ನ ಕಂಡುಹಿಡಿಬೇಕಾಗ್ತಿತ್ತು. ಅವಾಗ ದಟ್ ಆರ್ ಮತ್ತೆ ಎಲ್ ಬಳಸ್ಕೊಂಡು ಎಚ್ ಅನ್ನ ಕಂಡುಹಿಡಿದಿರ್ತಿದ್ವಿ. ಓಕೆ, ಅದು ರಿಲೇಷನ್ ನಮ್ಗೆ ಗೊತ್ತಿರ್ಲಿ. ಪ್ರಶ್ನೆನ ಒಂದಲ್ಲ 2 ಸರಿ ನೋಡ್ಕೊಳ್ಳೋದು ಒಳ್ಳೇದ್ರಿ. 103ನೇ ಪ್ರಶ್ನೆ ಏನದ ನೋಡ್ರಿ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 616 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಘನಫಲ. ಓಕೆ ಸರಿ, ಒಂದು ಗೋಳದ ಅದರ ದಟ್ ಮೇಲ್ಮೈ ವಿಸ್ತೀರ್ಣ ಅಂದ್ರಿ. ಓಕೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತ್ರಿ, 4πr² ಆಗಿರ್ತೈತಿ. ಓಕೆನಾ? ಈಗ ಸದ್ಯ ಮಟ್ಟಿಗೆ ಅವ್ರು ಏನ್ ಕೊಟ್ಟಾರ ಅದನ್ನ ಬರ್ಕೊಂಡ್ಬಿಡ್ತೇನ್ರಿ. 616 ಸೆಂಟಿಮೀಟರ್ ಸ್ಕ್ವೇರ್ ಅದ. ಓಕೆ, ಈಗ ಇಲ್ಲಿ ಏನ್ ಬರ್ಕೊಳ್ಳೋಣ ಅಂತಂದ್ರೆ 4πr² ಇಸ್ ಈಕ್ವಲ್ ಟು 616. ಅಂದ್ರೆ ನಮ್ಗೆ ವೇರಿಯಬಲ್ ಎಡಗಡೆ ಬರಲಿ ಅನ್ನುವಂತ ಉದ್ದೇಶಕ್ಕೆ ಈ ರೀತಿ ಬರ್ಕೊಳಕತ್ತೀವಿ. ಓಕೆ, 4π ಅಂದ್ರೆ 22/7, r² ಇಸ್ ಈಕ್ವಲ್ ಟು 616. ಎಲ್ಲಾನು ತಗೊಂಡು ಆ ಕಡೆ ಹೋಗೋಣ್ರಿ. r² ಇಸ್ ಈಕ್ವಲ್ ಟು 616. ಓಕೆ, ಇಲ್ಲಿ ಅಂಶದಾಗ ಇದ್ದಿದ್ದು ಅಲ್ಲಿ ಛೇದಕ್ಕೆ ಬರ್ತೈತಿ, ಛೇದದಾಗ ಇದ್ದಿದ್ದು ಅಂಶಕ್ಕೆ ಹೋಗ್ತೈತಿ. ಬಾಗ್ಲೆ 7 ಇದ್ದಿದ್ದು ಇಲ್ಲಿ ಬಂದು ಏನಾಗತ್ರಿ, ಗುಂಡ್ಲೆ 7 ಆಗತ್ತ. ಬಾಗ್ಲೆ ಇಲ್ಲಿ ಮ್ಯಾಲ ಇದ್ದಿದ್ದು ಅಂಶದಾಗ ಇದ್ದಿದ್ದು ಏನ್ ಬರ್ತಂದ್ರ ಛೇದಕ್ಕೆ ಬರ್ತೈತಿ. ಓಕೆ, 4 1 4 4 1 4 2 3 21 ಆಯ್ತು. 4 1 20 1 ಉಳಿತು 16 ಆಯ್ತು. 4 4 16 22 1 22 22 154. ಓಕೆ, r² ಇಸ್ ಈಕ್ವಲ್ ಟು 7 7 49. ನಮಗ r² ಅಲ್ಲ ಬೇಕಾಗಿದ್ದು, ಆರ್ ಬೇಕಾಗಿದ್ರಿ. ಇದು ಸ್ಕ್ವೇರ್ ರೂಟ್ ಆಫ್ 49 ಮಾಡಿದ್ವಿ ಅಂತಂದ್ರ ಆರ್ ಬೆಲೆ ಎಷ್ಟು ಬರ್ತೈತಿ ಅಂದ್ರೆ 7 ಸೆಂಟಿಮೀಟರ್
ಬಂದಿರ್ತೈತಿ. ಇದೇನ್ರಿ ಉತ್ತರ? ಇದೆಲ್ಲ ಈ ಉತ್ತರ ಅವ್ರು ಕೇಳಾಕತ್ತಿರೋದು ಗಣಫಲ ಕೇಳಾಕತ್ತಾರ. ಓಕೆ ಸರಿ, 104ನೇ ಲೆಕ್ಕಲ್ಲ. ಗಣಫಲ ಕೇಳಾಕತ್ತಾರ್ರಿ. ಅದ್ರ ಗಣಫಲ ಏನಾಗಿರ್ತೈತಿ ಅಂದ್ರ 4/3 ಪೈ ಆರ್ ಕ್ಯೂಬ್ ಆಗಿರ್ತೈತಿ. 4/3 ಪೈ ಅಂದ್ರೆ 22/7, ಆರ್ ಕ್ಯೂಬ್ ಅಂದ್ರೆ ಏನ್ರಿ 7 × 7 × 7. ಸರಿನಾ? ಓಕೆ ಸರಿ. ದಟ್ 7 ಒಂದ್ಲೆ 7, 7 ಒಂದ್ಲೆ 7. ಮುಂದೆ ಭಾಗ ಕಟ್ತಾ ಹೋಗ್ತೇನ್ರಿ? ಇಲ್ಲ. 2 2 14, ಸಾರಿ 7 7 49, 22 4 88 × 49. ಓಕೆ, ಇದನ್ನ ಮಾಡಿದ್ರೆ ನಮಗ ಉತ್ತರ ಸಿಕ್ಕಿರ್ತೈತಿ. ಕರೆಕ್ಟಾ? 88. ಇದು ಬಾಗ್ಲೆ 3 ಅದರಿ. ಇದನ್ನ ಮೊದಲೇ ಗುಣಾಕಾರ ಮಾಡೋಣ, ಆನಂತರ ಬಾಗ್ಲೆ 3 ಮಾಡ್ಕೊಳ್ಳೋಣ ಅಂತ. 49 8 320, 72 392 ಬರ್ತದೆ. ಕರೆಕ್ಟಾ? 49 8 320 320 72 ಗುಣಾಕಾರ ಮಾಡ್ಬಿಡೋಣ. 9 8 72, 9 8 72 7 72 7 79 ಪ್ಲಸ್ 4 8 32 ಕೈಲ 3 8 4 32 3 35 2 9 2 11 7 5 12 13 3 1 4. ಓಕೆ, ಕರೆಕ್ಟ್ ಅದರಿ. 4312 ಬಾಗ್ಲೆ 3. ಈಗ ದಟ್ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಏನಪ್ಪಾ ಅಂದ್ರೆ ಪಾಯಿಂಟ್ ಒಳಗದಾವ್ರಿ. ದಟ್ ಇದನ್ನ ನಾವು ಮುಂದುವರ್ಸೋಣಂತ. 3 ಒಂದ್ಲೆ 3, 3 ಒಂದ್ಲೆ 3, 1 ಉಳಿತು 13 ಆಯ್ತು, 3 4 12, 1 ಉಳಿತು 11 ಆಯ್ತು, 3 3 9, 2 ಉಳಿತು 22 ಆಯ್ತು, 3 7 21, 1 ಉಳಿತು 10 ಆಯ್ತು, 3 3 9. ಓಕೆ, ಆನ್ಸರ್ ಒಂದೇ ಡೆಸಿಮಲ್ ಪಾಯಿಂಟ್ ಕೊಟ್ಟಾರ. ಇದನ್ನ ಇಷ್ಟು ಬರ್ಕೊಂಡ್ರೆ ಸಾಕು. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗೈತಿ. ನೆಕ್ಸ್ಟ್ 104ನೇ ಲೆಕ್ಕ ಏನದ ನೋಡ್ರಿ. n ಎಂಬುದು 1ಕ್ಕಿಂತ ದೊಡ್ಡದಿರುವ ಒಂದು ಪೂರ್ಣ ಸಂಖ್ಯೆ, ಹಾಗಾದರೆ n² × n² - 1 ಯಾವಾಗಲೂ ಭಾಗಿಸುವ ಸಂಖ್ಯೆ. ಸೊ ಏನಪ್ಪಾ ಅಂದ್ರೆ n ಎಂಬುದು 1ಕ್ಕಿಂತ ದೊಡ್ಡ ಸಂಖ್ಯೆ ಅಂತ ಹೇಳಾಕತ್ತಾರೆ. ಸೊ n ಏನಪ್ಪಾ ಅಂದ್ರೆ >1 ಆಗೈತಿ ಅಂತ. ಇದು 1ನೇ ವಾಕ್ಯದ ಅರ್ಥ. ನಂತರ ಅವ್ರು ಏನ್ ಹೇಳಾಕತ್ತಾರ್ರಿ? ದಟ್ ಇದು ಎದರ್ಲಿಂದ ಭಾಗಿಸ್ತೈತಿ ಅಂತ ಕೇಳಾಕತ್ತಾರ. n² × n² - 1 ಇದನ್ನ ಭಾಗಿಸುವಂತ ಸಂಖ್ಯೆ ಯಾವ್ದು ಅಂತ ಕೇಳಾಕತ್ತಾರ್ರಿ. 1ಕ್ಕಿಂತ ದೊಡ್ಡದೈತೆ ಅನ್ನಕತ್ತಾರ್ರಿ. 1ಕ್ಕಿಂತ ದೊಡ್ಡವಿರುವಂತಾವು ಒಂದು 2 ಅಥವಾ 3 ಸಂಖ್ಯೆನ ತಗೊಳ್ಳೋಣಂತ್ರಿ. ಓಕೆ, ಮೊದಲಕ್ಕೆ ಏನ್ ತಗೊಳ್ಳೋಣ ಅಂತಂದ್ರೆ n = 2 ಅಂತ ತಗೊಳ್ಳೋಣ. ಓಕೆ, ಸೊ 2 ತಗೊಂಡ್ರೆ ಇದೇನಾಗತ್ರಿ 2² × 2² - 1 ಅಂದ್ರೆ 2² ಅಂದ್ರೆ 4 × 4 - 1. 4 3 4 ಒಳಗೆ 1 ಹೋದ್ರೆ 3, 4 3 12 ಅಂದ್ರೆ ಇದು 12ರಿಂದ ಭಾಗವಾಗ್ತತಿ. ಎಸ್, ಬಟ್ ಇದು ನೋಡ್ತೀವಿ ಅಂತಂದ್ರೆ ಇದ್ರೊಳಗೆ ಆಪ್ಷನ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದು ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ. ಸರಿ ಅದನ್ನ ಇಲ್ಲ ಅಂತಂದ್ರೆ ಇನ್ನೊಂದ್ಸರಿ ಚೆಕ್ ಮಾಡೋಣ. n = 3 ತಗೊಳ್ಳೋಣಂತ್ರಿ. ಈಗ ಏನಾಗತ್ತಂದ್ರೆ ಇದು 3² × 3² - 1. 3² ಅಂದ್ರೆ 9, 9 - 1 ಅಂದ್ರೆ 9 × 8, 9 8 72. ಇದು ಏನಪ್ಪಾ ಅಂತಂತಂದ್ರೆ ದಟ್ ಕೊಟ್ಟಿರುವಂತ ಸಂಖ್ಯೆ ಒಳಗ 10ರಿಂದ ಭಾಗ ಹೋಗಲ್ಲ, 16ರಿಂದ ಭಾಗ ಹೋಗಲ್ಲ. ದಟ್ ಇದು ಭಾಗ ಹೋಗೋದು ಒಂದೇ ಸಂಖ್ಯೆಯಿಂದ, ಅದು 12ರಿಂದ. ಸೊ ಡೈರೆಕ್ಟ್ ಆಗಿ ನಾವು ಆಪ್ಷನ್ 3 ಅಂತ ಇಲ್ಲಿ ಹೇಳ್ಬೋದು. ಓಕೆನಾ? ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 105ನೇ ಲೆಕ್ಕ ಏನ್ ಕೊಟ್ಟಾರಿ? ದಟ್ ಇದರ ಬೆಲೆಯನ್ನು ಕಂಡುಹಿಡ್ರಿ ಅಂತ ಹೇಳಾಕತ್ತಾರ. ಓಕೆ, ಸೊ ಈಗ ದಟ್ ಇದನ್ನ ಮಾಡ್ಬೇಕು ಅಂತಂದ್ರೆ ಇಷ್ಟೆಲ್ಲ ನಾವು ಮಾಡಕ್ ಹೋದ್ವಿ ಅಂತಂದ್ರೆ ಟೈಮ್ ಬಹಳ ಹಿಡಿತೈತ್ರಿ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಒನ್. ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ಇದನ್ನ ನಾವು ಇದು ನಮಗ್ ಏನ್ ಗೊತ್ತದಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಏನಾದ್ರೂ ಐತಾ ಅಂತಂದೇಳಿ ನೋಡಿದ್ರೆ ಇದು ಐಡೆಂಟಿಟಿ ಸಂಬಂಧಪಟ್ಟಂಗೆ ಐತ್ರಿ. ಆಲ್ಜಿಬ್ರಿಕ್ ಐಡೆಂಟಿಟಿಗೆ ಸಂಬಂಧಪಟ್ಟಂಗೆ ಐತಿ. ಅಂದ್ರೆ ಈಗ ದಟ್ ಇದು ಏನಾಗಿರ್ಲಿ ಅಂತಂತಂದ್ರೆ ಎ ಆಗಿರ್ಲಿ. ಯಾವ್ದು ಎ ಆಗಿರ್ಲಿ? 963 ಎ ಅಂತ ಅನ್ಕೊಳ್ಳೋಣ. ಈ 476 ಬಿ ಅಂತ ಅನ್ಕೊಳ್ಳೋಣ. ಅಂದ್ರೆ ಇದೇನಾಗತ್ರಿ a + b² ಇದೇನಾಗತ್ರಿ a + b² + a - b² ತರ ಐತ್ರಿ ಇದು. ಸರಿನಾ? ದಟ್ ಛೇದದೊಳಗೆ ನೋಡಿದ್ವಿ ಅಂತಂದ್ರೆ ಇದು 963 × 963 ಅಂದ್ರೆ ಇದೇನಪ್ಪಾ ಅಂತಂದ್ರೆ a² ತರ ಐತ್ರಿ. ಇದೇನಪ್ಪಾ ಅಂತಂದ್ರೆ b² ತರ ಐತಿ. ಓಕೆ ರೈಟ್, ಈಗ ನಾನು ಇದನ್ನ ಸಾಲ್ವ್ ಮಾಡ್ತೀನಿ. ಲಾಸ್ಟಿಗೆ ಏನಪ್ಪಾ ಅಂದ್ರೆ ಎ ಮತ್ತೆ ಬಿ ಏನಾದ್ರು ಉಳಿತಾವಲ್ಲ ಅಲ್ಲಿ ನಾವು ಈ ವ್ಯಾಲ್ಯೂವನ್ನ ಹಾಕ್ಬಿಡೋಣ. 963 ಮತ್ತು 476 ನಮ್ಗೆ ಆನ್ಸರ್ ಅದೇ ಆಗಿರ್ತೈತಿ. ಓಕೆನಾ? a + b² + a - b² ಅಂತಂದ್ರೆ ನಮಗೆ ಇಲ್ಲಿ ಏನ್ ಉಳಿತೈತ್ರಿ? ಇಲ್ಲಿ +2ab ಬರ್ತೈತಿ, ಇಲ್ಲಿ -2ab ಬರ್ತೈತಿ. ಎರಡು ಕ್ಯಾನ್ಸಲ್ ಆಗ್ತಾವು. ಅಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂತಂದ್ರೆ ಬರೆದು ಬಿಡ್ತೇನೆ ನಾನು ಸುಮ್ನೆ, ಮತ್ತೆ ವರಿ ಆಗುವಂತ ಅವಶ್ಯಕತೆ ಇಲ್ರಿ. a² + b² + 2ab ಹಿಂಗಂದ್ರೆ a² +
ಬಿ ಸ್ಕ್ವೇರ್ ಮೈನಸ್ 2ab ಸರಿನಾ. ಇಲ್ಲಿ ಪ್ಲಸ್ 2ab ಇಲ್ಲಿ ಮೈನಸ್ 2ab ಕ್ಯಾನ್ಸಲ್ ಆಗತ್ರಿ. ಛೇದದೊಳಗೆ ನಾನು ಇದನ್ನ ಬರ್ಕೊಂಡ್ಬಿಡ್ತೀನಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಇಲ್ಲಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅದ, ಇಲ್ಲಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅದ. ಎರಡು ಸೇರಿ ಬಂದಿದ್ದಕ್ಕೆ ನಾವು ಇದನ್ನ ಏನ್ ಬರ್ಕೋತೀನಿ ಅಂದ್ರೆ 2 ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಓಕೆ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಗೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಹೋದ್ರೆ ಏನು ಉಳಿತೈತಿ ಅಂದ್ರೆ 2 ಉಳಿತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗೈತಿ. ಓಕೆ, ಇದು ನಮ್ಗೆ ಏನು ಯೂಸ್ ಆಗ್ಲಿಲ್ಲ ಅಲ್ರಿ, ಇದು ಬೇಡವೇ ಬೇಡ. ದಟ್ ನಮ್ಗೆ ಏನಪ್ಪಾ ಅಂದ್ರೆ ನಮ್ಗೆ ಎಕ್ಸಾಮ್ ಒಳಗೆ ಕೇಳುವಂತ ಲೆಕ್ಕ ಇದೇ ರೀತಿನೇ ಇರ್ತಾವ್ರಿ. ನೆಕ್ಸ್ಟ್ 106ನೇ ಲೆಕ್ಕ ಏನಂದ ನೋಡ್ರಿ, ಎ ಮತ್ತು ಬಿ ಎರಡು ಸಂಖ್ಯೆಗಳ ಮಸ 5 ಮತ್ತು ಅವುಗಳ ಲಸ 200 ಆಗಿದೆ. ಹಾಗಾದರೆ ಎ ಮತ್ತು ಬಿ ಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾನ. ಏನ್ರಿ, ಎರಡು ಸಂಖ್ಯೆಗಳು ಯಾವ ಅಂತ ಕೊಟ್ಟಿಲ್ಲ, ಅವುಗಳ ಲಸ ಮತ್ತು ಮಸ ಕೊಟ್ಟಾರ. ಹಂಗಂದ್ರ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಕಂಡುಹಿಡಿ ಅಂತಾರ್ರಿ. ಸಿಂಪಲ್ ಯಾವ ರೀತಿ ಮಾಡ್ತೇವಿ ಅಂತಂದ್ರ ನಮಗ್ ಗೊತ್ತದ ಏನ್ರಿ, ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಎ ಇಂಟು ಬಿ ಇಸ್ ಈಕ್ವಲ್ ಟು ಎಲ್ ಇಂಟು ಎಚ್. ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಲಸ ಎಷ್ಟೈತ್ರಿ, 200 ಐತಿ, ಮಸ 5 ಐತಿ. 5 10 ಮುಂದೆ 2 0 1000. ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿರುತ್ತೆ. ನಂತರ 107ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ದಟ್ ಎ ಬಿ ಸಿ ಡಿ ಇ ಮತ್ತು ಎಫ್ ಗಳು 6 ಕ್ರಮಾನುಗತ ಸಮಸಂಖ್ಯೆಗಳಾದರೆ ಅವುಗಳ ಸರಾಸರಿ. ಇದೇ ರೀತಿಯಾದಂತ ಲೆಕ್ಕ ನಾವೇನ್ ಮಾಡಿದೀವಿ ಅಂತಂದ್ರ ದಟ್ ಥಿಯರಿ ಇದ್ರೊಳಗೆ ಏನಂದ್ರ ಮಾಡಿದೀವ್ರಿ. ಓಕೆ ಸರ್, ಟಾಪಿಕ್ ವೈಸ್ ಎಕ್ಸ್ಪ್ಲನೇಷನ್ ಮಾಡುವಾಗ ಇದ್ರ ಮೇಲೆ ನಾವೇನಂತ ಲೆಕ್ಕ ಮಾಡಿದೀವಿ. ಓಕೆ ಸರಿ, ಆ ಸಂಖ್ಯೆಗಳು ಯಾವ್ರಿ, ಎ ಬಿ ಸಿ ಡಿ ಇ ಮತ್ತು ಎಫ್. ಓಕೆ, ಒಂದು ನಿಮಿಷ, ಇವುಗಳದ್ದು ಸರಾಸರಿನ ಕೇಳಾಕತ್ತಾರಲ್ರಿ ಅವರು. ಹೌದಾ, ಅವುಗಳ ಸರಾಸರಿ ಅಂದ್ರಿ. ಸರಾಸರಿ ಅಂದ್ರೆ ಏನ್ ಮಾಡ್ತೀವ್ರಿ, ಇವನ್ನ ಇಷ್ಟು ಕೂಡಿಸ್ತೀವಿ. ಎಷ್ಟದಾವ್ರಿ ಇವು, 3 3 6 ಅದಾವ್. ಬಾಗ್ಲೆ 6 ಮಾಡಿದ್ವಿ ಅಂದ್ರೆ ನಮ್ಗೆ ಉತ್ತರ ಬರ್ತೈತಿ. ಆನಂತರ ಇನ್ನೊಂದು ಹೇಳಾಕತ್ತಾರ್ರಿ, ಇವೆಲ್ಲ ಏನಪ್ಪಾ ಅಂದ್ರೆ ಇವು ಕ್ರಮಾನುಗತ ಸಮಸಂಖ್ಯೆಗಳು ಅಂತ ಏನಾಗತ್ತಾರ್ರಿ. ಏನ್ರಿ, ಕಾನ್ಸುಗೇಟಿವ್ ಈವನ್ ನಂಬರ್ಸ್ ಅಂತ ಹೇಳಾಕತ್ತಾರ. ಕ್ರಮಾನುಗತ ಇದೇನ್ರಿ ಸಮಸಂಖ್ಯೆಗಳು ಅಂತ ಹೇಳಾಕತ್ತಾರ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ದಟ್ ಯಾವ್ದು ನಮ್ಗೆ ಈ ರೀತಿಯಾದಂತ ಉತ್ತರ ಇಲ್ಲ. ಆದ್ರೆ ಇದರ ಒಂದು ಹಿಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗ ಮೊದಲನೇದು ಎ ಆಗಿತ್ತಂದ್ರೆ ಬಿ ಅನ್ನೋದು ಏನಪ್ಪಾ ಅಂದ್ರೆ ಇದಕ್ಕಿಂತ 2 ಹೆಚ್ಚಿಗೆ ಆಗಿರ್ತೈತ್ರಿ. ಸಮಸಂಖ್ಯೆ ಒಂದ್ ಸಮಸಂಖ್ಯೆ ಅದ, ಅದ್ರ ಮುಂದೊಂದು ಸಮಸಂಖ್ಯೆ ಅಂತ ಬರ್ಬೇಕಂದ್ರೆ 2 ಕೂಡಿಸ್ತೇವೆ ನಾವು ಇಲ್ಲಿ. ನಂತರ ಇದು ಬಿ ಆಯ್ತು. ನಂತರ 3ನೇದು ಬರ್ಬೇಕಂದ್ರೆ ಎ ಪ್ಲಸ್ 4, 4ನೇದು ಎ ಪ್ಲಸ್ 6, 5ನೇದು ಎ ಪ್ಲಸ್ 8, ನಂತರ ಎ ಪ್ಲಸ್ 10. 1 2 3 4 5 ಇದು 6. ಇದಿಷ್ಟು ಡಿವೈಡೆಡ್ ಬೈ 6 ಮಾಡಿದ್ವಿ ಅಂದ್ರೆ ನಮ್ಗೆ ಆನ್ಸರ್ ಸಿಗ್ತೈತಿ. ಹಿಂಗ್ಯಾಕ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಆನ್ಸರ್ ಒಳಗ ಬರೀ ಎ ಇದ್ದನ್ನ ನಮ್ಗೆ ಏನಂತಂದ್ರೆ ದಟ್ ಆ ರೀತಿಯಾದಂತ ನಮ್ಗ ಏನ್ರಿ ಆಪ್ಷನ್ಸ್ ಅನ್ನ ಕೊಟ್ಟಾರ. 2ನೇದು ಮತ್ತು 4ನೇದ್ರೊಳಗೆ ಆ ರೀತಿ ಕೊಟ್ಟಾರ. ಅದ್ರ ಸಂಬಂಧ ನಾವ್ ಈ ರೀತಿ ಬರ್ಕೊಂಡ್ವಿ. ಓಕೆ, ಒಂದು ಎ ಎಷ್ಟದ ಇಲ್ಲಿ 6 ಅದಾವು. 6 ಎ ಪ್ಲಸ್ 2 4 2 6 6 12 12 8 20 20 10 30 ಬಾಗ್ಲೆ 6 ಸರಿನಾ. ದಟ್ ಇಲ್ಲಿ 6 ಅನ್ನ ಕಾಮನ್ ತೆಗೆದ್ವಿ ಅಂದ್ರೆ ಇಲ್ಲಿ ಏನ್ ಉಳಿತೈತ್ರಿ, ಎ ಬರ್ತೈತಿ. ಇಲ್ಲ 6 5 30 ಬಾಗ್ಲೆ 6 6 ಕಾರ್ ಹೋಯ್ತು ಅಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ ಎ ಪ್ಲಸ್ 5 ಉಳಿತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ಇಲ್ಲಿ ನೀವು ಆಪ್ಷನ್ಸ್ ಅನ್ನ ನೀವು ನೋಡಿದ್ರಿ ಅಂತಂದ್ರೆ ಎ ಬಿ ಸಿ ಡಿ ಬಾಗ್ಲೆ 6 ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಗುಣಾಕಾರ ಮಾಡಿಲ್ರಿ. 3ನೇ ಆಪ್ಷನ್ ನೋಡಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ 4 ಕೊಟ್ರಿ, ಉಳಿದಿದ್ದು 2 ಕೊಟ್ಟಿಲ್ಲ. ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. 2 ಮತ್ತು 4 ಆಗ್ಲಿಕ್ಕೆ ಸಾಧ್ಯ, 4 ಬರಲ್ಲ, 2 ಆನ್ಸರ್ ಆಗಿರ್ತೈತಿ. ನೆಕ್ಸ್ಟ್ 108ನೇ ಲೆಕ್ಕ ಏನದು ನೋಡ್ರಿ, ಒಂದು ಕಟ್ಟಡ ನಿರ್ಮಾಣದ ವಿವಿಧ ಸಾಮಗ್ರಿಗಳಿಗೆ ಮಾಡಲಾದ ವೆಚ್ಚದ ವಿವರ ಕೆಳಗಿನ ಪೈ ನಕ್ಷೆಯಲ್ಲಿ ನೀಡಲಾಗಿದೆ. ಕಟ್ಟಡ ನಿರ್ಮಾಣದಲ್ಲಿ ಒಟ್ಟು ವೆಚ್ಚ ರೂಪಾಯಿ 5,40,000 ಆದರೆ ಸಿಮೆಂಟ್ಗಾಗಿ ಖರ್ಚು ಮಾಡಿದ ಹಣ ಎಷ್ಟು ಅಂತ ಕೇಳಾಕತ್ತಾರ. ಓಕೆ, ಈ ಪೈ ನಕ್ಷೆ ನಾನು ಹಾಕುವಂತ ಅವಶ್ಯಕತೆ ಇಲ್ಲ ರೀ. ಸಿಮೆಂಟ್ ಇಂದ ಕೇಳಾಕತ್ತಾರ. ಸಿಮೆಂಟ್ ಇಂದ ಆಂಗಲ್ ಎಷ್ಟೈತಿ ಅಂತಂದ್ರೆ 75 ಡಿಗ್ರಿ ಐತಿ. ಓಕೆನಾ. ಸೊ ಹಂಗಂದ್ರೆ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಟೋಟಲ್ ಆಂಗಲ್ ಎಷ್ಟಿರ್ತೈತಿ ಪೈ ನಕ್ಷೆದು 360 ಡಿಗ್ರಿ ಇರ್ತೈತಿ. ಸೊ ಈಗ ಅದ ಏನಾಗತೈತಿ ಅಂತಂದ್ರ 360 ಡಿಗ್ರಿಗೆ 75 ಡಿಗ್ರಿ ಐತಿ. ಟೋಟಲ್ 360 ಡಿಗ್ರಿಗೆ 75 ಡಿಗ್ರಿ ಐತಿ. ಟೋಟಲ್ ಎಷ್ಟು ಅಮೌಂಟ್ ಖರ್ಚು ಮಾಡಾಕತ್ತಾರ ಇವರು, ಎಷ್ಟು ರೊಕ್ಕ ಹಾಕಾಕತ್ತಾರ, 5,40,000 ರೂಪಾಯಿ ಹಾಕಾಕತ್ತಾರ. ಅಂದ್ರೆ 360ಕ್ಕೆ 75 ಆದ್ರೆ 5,40,000, ಒಟ್ಟು 5,40,000ಕ್ಕೆ ಸಿಮೆಂಟಿಗೆ ಎಷ್ಟು ಬೇಕಾಗಿರ್ತೈತಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಇಲ್ಲಿ ಸಿಗ್ತೈತಿ. 0ಗೆ 0 ಹೋಯ್ತು. 6 3 9 5 4 9 2 9ರಿಂದ ಬಾಕ್ ಹೋಗ್ತಾವ್ರಿ. 9 4 36 9 6 54
ದಟ್ ಮುಂದೆ ಮುಂದೆ 3 0. ನಂತರ 4 ಒಂದ್ಲೆ 4, 4 ಒಂದ್ಲೆ 4, 2 ಹೋಯ್ತು 25 ಆಯ್ತು, 20 ಆಯ್ತು, 4 5ಲೆ 20, ಮುಂದೆ 2 0. ಇವೆರಡು ಗುಣಾಕಾರ ಮಾಡಿದ್ರೆ ನಮ್ಗೆ ಏನಂದ್ರೆ ಆನ್ಸರ್ ಸಿಗತೈತಿ. ಓಕೆ, 15ರಿಂದ 75 ಗುಣಿಸೋಣ. 15 5ಲೆ 75 ಕೈಲ 1, 15 ಒಳ್ಳೆ 105 ಪ್ಲಸ್ 2 122 ಅಲ್ಲ 112. ಓಕೆ, ಮುಂದೆ ಎಷ್ಟು 0? 2 0 ಬರಿತೀವ್ರಿ. ದಟ್ 1,12,500 ರೂಪಾಯಿ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗೈತಿ. ನಂತರ 109ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಒಂದು ಆಯತದ ಸುತ್ತಳತೆ 20 ಸೆಂಟಿಮೀಟರ್ ಆಗಿದೆ. ಅದರ ಉದ್ದವು ಅಗಲದ 3/5ರಷ್ಟು ಇದ್ದರೆ ಆಯತದ ಅಗಲವು ಎಷ್ಟಿರುತ್ತೆ ಅಂತ ಕೇಳಕತ್ತಾರ್ರಿ. ಓಕೆ, ಲೆಂತ್ ಬ್ರೆಡ್ತ್, ಉದ್ದ ಅಗಲ, ಅದರ ಉದ್ದವು ಅಗಲದ 3/5ರಷ್ಟು ಇದೆ ಅಂತ ಹೇಳಕತ್ತಾರ. ಉದ್ದವು ಅಗಲದ 3/5ರಷ್ಟು ಕರೆಕ್ಟಾ? ಅಗಲ ಅಂದ್ರೆ ಏನ್ರಿ? ದಟ್ ಬಿ. ಬ್ರೆಡ್ತ್ ಎಷ್ಟದರಿ? ಬ್ರೆಡ್ತ್ ಅಷ್ಟದ. ಉದ್ದ 3 ಏನ್ರಿ? ಅಗಲದ 3/5 ಐತಿ. ಅಗಲ ಎಷ್ಟೈತಿ ಅಂದ್ರೆ ಅಗಲ ಎಷ್ಟೈತಿ ಅದು ಅಷ್ಟೇ ಅದರಿ. ಓಕೆ, ಸೊ ಇದರದ್ದು ಸುತ್ತಳತೆ ಎಷ್ಟದರಿ? 20 ಸೆಂಟಿಮೀಟರ್ ಅದ. ಓಕೆ, ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ, ಲೆಂತ್ ಪ್ಲಸ್ 2 ಇಂಟು ಎಲ್ ಪ್ಲಸ್ ಬಿ ಆಗಿರ್ತೈತಿ. ಆಯತದ ಸುತ್ತಳತೆ ಎಷ್ಟದರಿ? ಅವ್ರು ಕೊಟ್ಟಿದ್ದಾರೆ ಎಷ್ಟ್ರಿ? 20 ಕೊಟ್ಟಾರ. ಇಸ್ ಈಕ್ವಲ್ ಟು 2 ಇಂಟು ಎಲ್ ಅಂದ್ರೆ 3/5 ಬಿ ಪ್ಲಸ್ ಬಿ. ಓಕೆ, ದಟ್ 2 ಈ ಕಡೆ ಕಳಿಸ್ಬಿಡೋಣ. ಇಲ್ಲಿ ಇಂಟು ಇದ್ದಿದ್ದು ಈ ಕಡೆ ಬಂದ್ರೆ ಬಾಗ್ಲೆ 2 ಆಗತ್ರಿ. ನಾ ಡೈರೆಕ್ಟ್ ಆಗಿ ಮಾಡ್ಬಿಡ್ತೀನಿ, ಭಾಗಿಸ್ಬಿಡ್ತೀನಿ. 2 10 20. 10 ಇಸ್ ಈಕ್ವಲ್ ಟು 2 ದಟ್ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತೈತ್ರಿ? 1 ಇರ್ತೈತಿ. ಅಂದ್ರೆ ಛೇದದೊಳಗ 5 ಬರ್ತೈತಿ. 5 ಒಂದೇ 5, 1 5 5, 5 ಒಂದೇ 5, 1 5 5. 3 ಇಂಟು 1 3 ಬಿ ಆಗ್ತೈತಿ. ಪ್ಲಸ್ 5 ಇಂಟು ಬಿ 5 ಬಿ ಆಗ್ತೈತಿ. ಓಕೆ, 5 ಈ ಕಡೆ ಬರ್ಲಿ, ಗುಂಡ್ಲೆ ಇದಾಗತ್ತ. 10 ಗುಂಡ್ಲೆ 5 ಇಸ್ ಈಕ್ವಲ್ ಟು 5 3 8 ಬಿ ಆಗ್ತೈತಿ. ಓಕೆ, ಏನಾಗತ್ರಿ? ದಟ್ 8 ಈ ಕಡೆ ಬರ್ಲಿ, 15 50/8 ಇಸ್ ಈಕ್ವಲ್ ಟು ಬಿ. ಉತ್ತರ ಹೆಂಗ್ ಕೊಟ್ಟಾರ ನೋಡ್ರಿ. ಉತ್ತರ ಏನಪ್ಪಾ ಅಂದ್ರೆ ಪಾಯಿಂಟ್ ಒಳಗೆ ಕೊಟ್ಟಾರ. ಇದನ್ನ ಪೂರ್ತಿ ಭಾಗಿಸ್ಬಿಡೋಣ. 8 1 8, 8 6 48 ಪಾಯಿಂಟ್ ಕೊಟ್ಟು ಇದು 8 6 48 2 ಹೊತ್ತು 20 ಆಗತ್ತ. ಪಾಯಿಂಟ್ ಕೊಟ್ಟು 0 ತಗೊಂಡ್ರೆ ಸಾರಿ 8 6 48 2 ಉಳಿತು. ಪಾಯಿಂಟ್ ಕೊಟ್ಟು 0 ತಗೋತೀವಿ, 20 ಆಯ್ತು. 8 2 16, 4 ಕೊಡ್ತೀರಿ 40 ಆಯ್ತ್ರಿ. 8 5 40. ಅಂದ್ರೆ ಬಿ ಬೆಲೆ ಏನಾಗತ್ತಪ್ಪ ಅಂದ್ರೆ 6.25 ಸೆಂಟಿಮೀಟರ್ ಆಗಿರ್ತದೆ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ರೈಟ್ ಆನ್ಸರ್ ಆಗೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಡ್ರಿ. ನೆಕ್ಸ್ಟ್ 110ನೇ ಲೆಕ್ಕ ಏನದ ನೋಡ್ರಿ. ದಟ್ ಇದರ ಬೆಲೆಯನ್ನ ಕಂಡಿಡ್ರಿ ಅಂತ ಹೇಳಾಕತ್ತಾರ್ರಿ. ಓಕೆ, ಸೊ ರ ಅಂದ್ರೆ ಏನಾಗಿರ್ತೈತ್ರಿ? ರ ಅಂದ್ರ ದಟ್ ಸ್ಪೆಷಲ್ ಮಲ್ಟಿಪ್ಲಿಕೇಶನ್, ಅದನ್ನ ಮೊದ್ಲೇಕ್ ಮಾಡ್ಬೇಕು. ಓಕೆ, ಸರಿ. 43 ಒಂದ್ಲೆ 43, 43 2 86. ಓಕೆ, ನೆಕ್ಸ್ಟ್ ಸ್ಟೆಪ್ ಏನ್ ಬರ್ಕೋಬಹುದ್ರಿ? 1/2, 1/14 ಅಂತಂದ್ರೆ ಇದೇನಾಗತ್ರಿ? ಇದರ ವ್ಯುತ್ಕ್ರಮಣ ತಗೋತೀವಿ, ರೆಸಿಪ್ರೋಕಲ್ ತಗೋತೀವಿ. 14/1 ಆಗತ್ತ. ಇಂಟು 2/7 ಪ್ಲಸ್ 9/4 ಮೈನಸ್ 1/4. ಓಕೆ, 2ಕ್ಕೆ 2 ಹೋಯ್ತ್ರಿ. 7 1 7, 7 2 14. ಅಂದ್ರೆ ಏನ್ ಬಂತ್ರಿ? 9 ಪ್ಲಸ್ 2 ಪ್ಲಸ್ 9/4 ಮೈನಸ್ 1/4. ಏನು ಇಲ್ಲ ಅಂದ್ರೆ ಛೇದೊಳಗೆ ಏನ್ ಇರ್ತೈತ್ರಿ? 1 ಇರ್ತೈತಿ. 1 4 4ರ ಲಸ ಏನ್ ಬರ್ತೈತ್ರಿ? 4 ಬರ್ತೈತಿ. 1 4 4, 4 1 4 1, 4 2 8 ಪ್ಲಸ್ 9 ಮೈನಸ್ 1. 9 8 17, 17ರೊಳಗೆ 1 ಹೋದ್ರೆ 16/4, 4 1 4 4. ಸೊ ಆನ್ಸರ್ 4 ಬರ್ತೈತಿ. ಆಪ್ಷನ್ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಉತ್ತರ ಆಗೈತಿ. ನಂತರ 111ನೆಯ ಲೆಕ್ಕ ಏನದ ನೋಡ್ರಿ. ಶ್ರಾವ್ಯಳು 3.34 ಕೆಜಿ ಗೋಧಿಗೆ 75 ರೂಪಾಯಿ ಪಾವತಿಸಿದ್ರೆ 1 ಕೆಜಿ ಗೋಧಿಗೆ ಪಾವತಿಸಿದ ಮೊತ್ತ ಎಷ್ಟು ಅಂತ ಕೇಳಾಕತ್ತಾರ್ರಿ. ಓಕೆ ಏನ್ರಿ? ದಟ್ 3.34 ಕೆಜಿಗೆ 75 ರೂಪಾಯಿ ಆದ್ರ 1 ಕೆಜಿಗೆ ಎಷ್ಟು? 75ಕ್ಕೆ ನಾವು 3.34 ಭಾಗಿಸಿದ್ರೆ ಉತ್ತರ ಸಿಗ್ತತ್ರಿ. ಓಕೆ, 75ನ ನಾ ಇದೇ ರೀತಿ ಬರ್ತೇನ್ರಿ. ಹೋಲ್ ಡಿವೈಡೆಡ್ ಬೈ 4 3 12, 12 3 15/4. ಇದು ಗುಣ್ಲೆ 1, ಇದನ್ನ ಬಿಟ್ಬಿಡ್ತೇನ್ರಿ. ಇದು ನಮ್ಗೆ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಒಂದ್ ಸಂಖ್ಯೆಗೆ 1ರಿಂದ ಗುಣಿಸಿದ್ರೆ ಅದೇ ಸಂಖ್ಯೆ ಬಂದಿರ್ತದೆ. ಇಲ್ಲಿ 4 ಮೇಲೆ ಹೋಗುತ್ರಿ. ಅಂದ್ರೆ ಇದೇನಾಗತ್ತ? 75 ಗುಣ್ಲೆ 4/15, 15 1 15, 15 2 75, 5 4
20 ರೂಪಾಯಿ ಆಗಿರ್ತದೆ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗೈತಿ. 112ನೆಯ ಪ್ರಶ್ನೆ ಏನ್ ನೋಡ್ರಿ, ಪಿ ಅಕ್ಷರವು ಪ್ಲಸ್ ಅನ್ನು ಕ್ಯೂ ಅಕ್ಷರವು ದಟ್ ಬಾಗ್ಲೆಯನ್ನು ಆರ್ ಅಕ್ಷರವು ಗುಂಡ್ಲೆಯನ್ನು ಮತ್ತೆ ಇನ್ನೊಂದೇನ್ರಿ ಸೂಚಿಸಿದರೆ ದಟ್ ಅವ್ರು ಏನ್ ಕೇಳಾಕತ್ತಾರ ಅಂದ್ರೆ ಈ ರೀತಿ ಸೂಚಿಸ್ತಂತಂದ್ರೆ ನಮಗ ಅವ್ರು ಏನ್ ಕಂಡಿಡಿ ಏನಾಗತ್ತಾರ್ರಿ, ದಟ್ 18 ಕ್ಯೂ 6 ಪಿ 2 ಆರ್ 5 ವ್ಯಾಲ್ಯೂ ಇದ್ರ ಬೆಲೆಯನ್ನ ಕಂಡಿಡಿ ಅಂತ ಹೇಳಾಕತ್ತಾರೆ. ಓಕೆ, ಪಿ ಅಂದ್ರೆ ಏನದರಿ ಪ್ಲಸ್ ಅದ, ಒಂದಕ್ಕೆ ಕ್ಯೂ ಅಂದ್ರೆ ಏನಂದ್ರೆ ಬಾಗ್ಲೆ ಅದ. ಮೊದ್ಲಕ್ಕೆ ಇದನ್ನ ನೀಟಾಗಿ ಬರ್ಕೊಂಡ್ಬಿಡೋಣ. 18 ಬಾಗ್ಲೆ 6, ಪಿ ಅಂದ್ರೆ ಪ್ಲಸ್ 2, ಆರ್ ಅಂದ್ರೆ ಗುಂಡ್ಲೆ 5. ನಮ್ಗೆ ಇದ್ರದ್ದು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನಾವು ಲೆಕ್ಕ ಮಾಡ್ಕೊತ ಹೋಗ್ಬಿಡೋಣ. 18 ಬಾಗ್ಲೆ 6 ಅಂದ್ರೆ 3 ಬರ್ತೈತಿ ಪ್ಲಸ್ 2 ಈ ಮೊದ್ಲೇ ಆ ನಂತರ ಇವೆರಡನ್ನು ಗುಣಿಸ್ಬೇಕ್ರಿ. ಒಂದೇಕ ಬೋಡ್ಮಾಸ್ ರೂಲ್ ಪ್ರಕಾರ ಒಂದೇ ಭಾಗಾಕಾರ ಮಾಡ್ತೀವಿ, ಆ ನಂತರ ಗುಣಾಕಾರ ಮಾಡ್ತೀವಿ. ಓಕೆ, 5 2 10, 10 3 13. ಮೊದ್ಲಕ್ಕೆ ನಾವು ಕೂಡಿಸಿ ಆನಂತರ ಗುಣಿಸಲ್ಲ ರೀ, ಫಸ್ಟ್ ಗುಣಿಸಿ ಆನಂತರ ಕೂಡಿಸ್ತೀವಿ. ಮೊದ್ಲೇ ಗುಣಿಸೋಣ. 5 2 10, 10ಕ್ಕೆ 3 ಕೂಡಿಸಿದ್ರೆ 13 ಉತ್ತರ ಬಂದಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಆನ್ಸರ್ ಆಗೈತಿ. ಓಕೆ, ಮೊದ್ಲಕ್ಕೆ ಇವೆರಡು ಕೂಡಿಸಿದನ್ನು ಗುಣಿಸಿದ್ರೆ 3 2 5, 5 5 25. ಅದನ್ನು ಏನಪ್ಪಾ ಅಂದ್ರೆ ಆನ್ಸರ್ ಕೊಟ್ಟಿರ್ತಾರೆ, ನಾವು ಅದ್ರ ಬಗ್ಗೆ ಹುಷಾರಾಗಿರ್ಬೇಕು. 113ನೆಯ ಲೆಕ್ಕ ಏನು ನೋಡ್ರಿ, ಗುಣಾಕಾರ ಎಂದರೆ ಸಂಕಲನ. ರೈಟ್, ಏನೋ ಡಿಫ್ರೆಂಟ್ ಕೇಳಾಕತ್ತಾರ ನೋಡ್ರಿ. ಗುಣಾಕಾರ ಎಂದರೆ ಸಂಕಲನ. ಮತ್ತೇನ್ ಹೇಳಾಕತ್ತಾರ್ರಿ, ಸಂಕಲನ ಎಂದರೆ ವ್ಯವಕಲನ. ಸಂಕಲನ ಎಂದರೆ ವ್ಯವಕಲನ. ನಂತರ ವ್ಯವಕಲನ ಎಂದರೆ ಭಾಗಾಕಾರ. ವ್ಯವಕಲನ ಅಂದರೆ ಭಾಗಾಕಾರ. ಆ ನಂತರ ಭಾಗ್ ಎಂದರೆ ಭಾಗಾಕಾರ. ಆದ್ರೆ ಈ ಸಮೀಕರಣದ ಬೆಲೆ ಏನು ಅಂತ ಕೇಳಾಕತ್ತಾರೆ. ಏನ್ರಿ, 15 ಮೈನಸ್ 5 ಗುಂಡ್ಲೆ 4 ಪ್ಲಸ್ 4. ಇದನ್ನ ಬಂದ್ ಮಾಡ್ಕೊಂಡ್ಬಿಡೋಣ. 15 ಮೈನಸ್ ಅಂದ್ರೆ ಎಷ್ಟ್ರಿ, ಬಾಗ್ಲೆ ಅಂತ ಅರ್ಥ. ಗುಣಾಕಾರ ಅಂತಂದ್ರೆ ಕುಡ್ಸೋದು ಅಂತ ಅರ್ಥ. ಕುಡ್ಸೋದು ಅಂತಂದ್ರೆ ಕಳೆಯೋದು ಅಂತ ಅರ್ಥ. 15 ಬಾಗ್ಲೆ 5 ಅಂತಂದ್ರೆ ಏನ್ ಬರ್ತ್ರಿ, 3 ಬರ್ತೈತಿ. ಪ್ಲಸ್ 4 ಮೈನಸ್ 4, ಪ್ಲಸ್ 4 ಮೈನಸ್ 4 ಹೋಗ್ತಾವು, ಉತ್ತರ 3 ಬರ್ತೈತಿ. 113ನೇದ್ದು ಆಪ್ಷನ್ 1 3 ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 114ನೇ ಲೆಕ್ಕ, ಒಬ್ಬ ವ್ಯಾಪಾರಿಯು 20 ಕೆಜಿ ಆಲೂಗಡ್ಡೆಯನ್ನು 500 ರೂಪಾಯಿಗೆ ಕೊಂಡು ಅದನ್ನು 800ಕ್ಕೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಆತನ ಶೇಕಡಾವಾರು ಲಾಭವು, ಅವ್ನ ಶೇಕಡಾ ಲಾಭ ಎಷ್ಟಾಗ್ತತಿ ಅಂತ ಕೇಳಾಕತ್ತಾನ. 20 ಕೆಜಿ ಆಲೂಗಡ್ಡೆನ 500 ರೂಪಾಯಿಗೆ ತೊಗೊಳಕತ್ತನ್ರಿ, 500 ರೂಪಾಯಿ ತಗೊಂಡು 800 ರೂಪಾಯಿಗೆ ಮಾರಾಕತ್ತಾರ. ಸೊ ಇಲ್ಲಿ ನಮಗ ಈ 20 ಕೆಜಿ ಏನಪ್ಪಾ ಅಂತಂದ್ರ ದಟ್ ಯಾವುದೇ ರೀತಿಯಾದಂತ ಅವಶ್ಯಕತೆ ಇಲ್ಲ. ಕೊಂಡ ಬೆಲೆ ಎಷ್ಟ್ರಿ, 500 ಐತಿ, ಮಾರಿದ ಬೆಲೆ 800 ಐತಿ. ಲಾಭ ಆಗತ್ತಾ ನಷ್ಟ ಆಗತ್ರಿ, ಲಾಭ ಆಗ್ತದೆ. ಓಕೆ, ಲಾಭ ಇಸ್ ಈಕ್ವಲ್ ಟು 800 ಮೈನಸ್ 500. ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅಂದ್ರೆ ಎಷ್ಟಪ್ಪಾ ಅಂತಂದ್ರ 300 ರೂಪಾಯಿ ಲಾಭ ಆಗೈತಿ. ನಮಗ್ ಬೇಕಾಗಿದ್ದು ಶೇಕಡಾ ಲಾಭ. ಶೇಕಡಾ ಲಾಭ ಅಂದ್ರೆ ಏನ್ರಿ, ಲಾಭ ಬಾಗ್ಲೆ ಕೊಂಡ ಬೆಲೆ ಇಂಟು 100. ಓಕೆ, ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಆಗಿರ್ತೈತಿ. ಲಾಭ ಅಂದ್ರೆ 300, ಕೊಂಡ ಬೆಲೆ ಎಷ್ಟೈತ್ರಿ 500 ಇಂಟು 100. 2 0 2 0 ಹೌದು, 5 1 5, 5 2 10, ಮುಂದೊಂದು 0, 23 60% ಅವ್ರಿಗೆ ಏನಪ್ಪಾ ಅಂತಂದ್ರೆ ಲಾಭ ಆಗ್ತತಿ. ಸೊ ಆನ್ಸರ್ಸ್ ಅನ್ನು ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಓಕೆ, ನಂತರ 115ನೆಯ ಪ್ರಶ್ನೆ, ಭರತ್ನು 30 ಫೂಟ್ ಇಂಟು 40 ಫೂಟ್ 30-40 ಸೈಜ್ ಇರುವಂತಹ ಅಳತೆಯ ಒಂದು ಆಯತಾಕಾರದ ನಿವೇಶನವನ್ನು ಒಂದು ಚದರಡಿಗೆ 500 ರೂಪಾಯಿಯಂತೆ ಕೊಂಡುಕೊಂಡರೆ ಆ ನಿವೇಶನದ ಒಟ್ಟು ಬೆಲೆ ಎಷ್ಟು ಅಂತ ಕೇಳಾಕತ್ತಾರ. ಓಕೆ, ದಟ್ ಮೊದಲೇ ಅದರದ್ದು ಏನಪ್ಪಾ ಅಂದ್ರೆ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ವಿಸ್ತೀರ್ಣ ಅಂದ್ರೆ ಏನ್ರಿ, ಉದ್ದ ಇಂಟು ಅಗಲ. ಉದ್ದ ಎಷ್ಟೈತ್ರಿ 30 ಐತಿ, ಅಗಲ ಎಷ್ಟೈತಿ 40 ಐತಿ. ಅಂದ್ರೆ 1200 ಸ್ಕ್ವೇರ್ ಫೂಟ್. ಚದರ ಫೂಟ್ ಏನಪ್ಪಾ ಅಂತಂದ್ರ ಅದರದ್ದು ಏನಂತಂದ್ರೆ ಅದ್ರ ವಿಸ್ತೀರ್ಣ ಆಯ್ತು. ಈಗ 1 ಫೂಟಿಗೆ ಎಷ್ಟೈತಿ ಅಂತಂದ್ರ ಅದರ ಕಾಸ್ಟ್, ಅದರ ಬೆಲೆ ಏನಪ್ಪಾ ಅಂತಂದ್ರ 1 ಫೂಟಿಗೆ 500 ರೂಪಾಯಿ ಐತಿ. ಹಂಗಂದ್ರೆ 1200 ಫೂಟಿಗೆ ಎಷ್ಟಾಗುತ್ತೆ ಅಂತಂದ್ರ 12 5 60, ಮುಂದ ಇಲ್ಲೆರಡು 1 2 3 4. ಓಕೆ, ದಟ್ ಎಷ್ಟು ರೂಪಾಯಿ ಆಗತ್ರಿ, 6 ಲಕ್ಷ ರೂಪಾಯಿ ಆಗಿರ್ತದೆ. ಆಪ್ಷನ್ 4 ಸರಿಯಾದಂತ ಉತ್ತರ ಆಗೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ.
ನೆಕ್ಸ್ಟ್ 116ನೇ ಲೆಕ್ಕ ಏನಂದ್ರೆ ನೋಡ್ರಿ, ಒಬ್ಬ ಬಾಲಕನು 18 ಕಿಲೋಮೀಟರ್ ದೂರವನ್ನು 2 ಗಂಟೆಯಲ್ಲಿ ಕ್ರಮಿಸಿದರೆ ಆತನ ಜವವು ಮೀಟರ್ ಪರ್ ಸೆಕೆಂಡ್ ಗಳಲ್ಲಿ, ಅವ್ನ ಸ್ಪೀಡ್ ಏನ್ ಕೊಟ್ಟಾರ ಅಂತಂದ್ರೆ ಕಿಲೋಮೀಟರ್ ಪರ್ ಅವರ್ನೇ ಕೊಟ್ಟಾರ್ರಿ. 1 ಗಂಟೆಗೆ ಏನಪ್ಪಾ 2 ಗಂಟೆಗೆ 18 ಕಿಲೋಮೀಟರ್ ಹೋಗ್ತಾರ ಅಂತ ಕೊಟ್ಟಾರ. ಹಂಗಂದ್ರ ಅವ್ನ್ ಮೀಟರ್ ಪರ್ ಸೆಕೆಂಡ್ ನಾಗ ಅವ್ನ ವೇಗ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ನಮಗ ವೇಗ ಸೂತ್ರ ಗೊತ್ತೈತ್ರಿ, ದಟ್ ಈಸ್ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಒಟ್ಟು ಇಲ್ಲಿ ಎಷ್ಟು 18 ಕಿಲೋಮೀಟರ್ ನ 2 ಗಂಟೆಗಳಲ್ಲಿ ಹೋಗ್ಲಿಕ್ಕತ್ತಾನ. ಓಕೆ, 2 × 2 2 × 9 18 ಅಂದ್ರೆ 9 ಕಿಲೋಮೀಟರ್ ಪ್ರತಿ ಗಂಟೆಗೆ 9 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಗಿ ಹೊಂಟಾನ. ನಮ್ಗೆ ಇದನ್ನ ಕೇಳ್ತಾ ಇಲ್ಲ, ಅವ್ರೇನ್ ಕೇಳಕತ್ತಾರ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಒಳಗೆ ಉತ್ತರ ಹೇಳ್ರಿ ಅಂತ ಹೇಳಕತ್ತಾರ. ಇದನ್ನ ಮೀಟರ್ ಪರ್ ಸೆಕೆಂಡ್ ಆಗಿ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತೀವ್ರಿ, ಏನ್ ಮಾಡ್ತೀವಿ ಅಂತಂದ್ರ ದೊಡ್ಡದಿಂದ ಸಣ್ಣ ಮಾಡಕತ್ತೀವಿ. ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರ ಇಲ್ಲಿ 5 ಮೇಲ್ಗಡೆ ಬರುತ್ತಾ, 18 ಕೆಳಗಡೆ ಬರುತ್ತೆ. 5 ಬಾಗ್ಲೆ 18ರಿಂದ ಗುಣಿಸ್ತೀವಿ. 9 × 1 9, 9 × 2 18, 5 ಬಾಗ್ಲೆ 2 ಅಂದ್ರೆ 2 × 1 2, 2 × 2 4, 1 ಉಳಿತ್ರಿ 10 ಆಯ್ತು, 2 × 5 10 ಅಂದ್ರೆ 2.5 ಮೀಟರ್ ಪ್ರತಿ ಸೆಕೆಂಡ್ಗೆ ಹೋಗುತ್ತೆ. 1 ಸೆಕೆಂಡ್ಗೆ 2.5 ಮೀಟರ್ ಏನಪ್ಪಾ ಅಂದ್ರೆ ಅವನು ದೂರವನ್ನ ಕ್ರಮಿಸಿರ್ತಾನ. ಸೊ ಆಪ್ಷನ್ 2 ಸರಿಯಾದಂತ ಉತ್ತರ ಐತಿ. ನಂತರ 117ನೆಯ ಲೆಕ್ಕ ಏನ ನೋಡ್ರಿ, ಒಂದು ಲೋಹದ ಆಯತದ ಬ್ಲಾಕ್ 21 ಸೆಂಟಿಮೀಟರ್ 77 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್ ಆಯಾಮಗಳನ್ನು ಹೊಂದಿದೆ. ಈ ಬ್ಲಾಕ್ ಅನ್ನು ಕರಗಿಸಿ ಗೋಳವನ್ನಾಗಿ ಮಾಡಿದಾಗ ಗೋಳದ ತ್ರಿಜ್ಯವು ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ಹೆಂಗ್ ಕನ್ವರ್ಟ್ ಮಾಡಾಕತ್ತಾರ ಇವರು, ಒಂದು ಬ್ಲಾಕ್ ಐತಿ. ಓಕೆ, ಈ ಬ್ಲಾಕ್ ಅನ್ನ ಅವ್ರ ಏನಪ್ಪಾ ಅಂತಂದ್ರ ಕರಗಿಸಿ ಏನ್ ಮಾಡಾಕತ್ತಾರ್ರಿ, ಒಂದು ಗೋಳವನ್ನಾಗಿ ಮಾಡಾಕತ್ತಾರ. ಇದು ಎರಡಕ್ಕೂ ಏನ್ ಸಮ ಇರ್ತೈತ್ರಿ, ಎರಡರದ್ದು ವ್ಯಾಲ್ಯೂಮ್ ಸಮ ಇರ್ತೈತಿ, ಎರಡರದ್ದು ಘನಫಲ ಸಮ ಇರ್ತೈತಿ. ಇದರದಲ್ಲಿ ಘನಫಲ ಏನ್ರಿ, L × B × H. ಇದರ ಘನಫಲ ಏನ್ರಿ, 4/3 πr³. ಓಕೆ, ಸೊ ಅವ್ರ ಏನ್ ಕೇಳಾಕತ್ತಾರ ಅಂದ್ರ ಅದ್ರ ತ್ರಿಜ್ಯ ಕೇಳಾಕತ್ತಾರ. ಇವನ್ನ ಸಾರಿ ಬಿ ಬರ್ದೇವ. ಓಕೆ, ಇವು 3 ಕೊಟ್ಟಾಗ ನಾವು R ಅನ್ನ ಕಂಡುಹಿಡಿಬೇಕಾಗೈತಿ. ಸೊ L ಅಂದ್ರೆ ಏನದರಿ, L ಅಂದ್ರ 21 ಐತಿ, B ಅಂದ್ರೆ 77 ಐತಿ, H ಅಂದ್ರೆ ಏನದ್ರಿ 24 ಐತಿ, ಇಸ್ ಈಕ್ವಲ್ ಟು 4/3 × 22/7 × R³ ಅನ್ನ ಹಂಗೆ ಬರ್ಕೊಳ್ಳೋಣ. ಓಕೆ, ಇದನ್ನಿಷ್ಟು ಈ ಕಡೆ ತೊಂಬರೋಣಂತ್ರಿ. ಏನಾಗತ್ತೆ ಇದು 21 × 77 × 24 ಇದು ಛೇದದೊಳಗಿದ್ದು ಅಂಶಕ್ಕೆ ಹೋಗ್ತಾವ್ರಿ, 3 × 7. ಇಲ್ಲಿ ಅಂಶದೊಳಗಿದ್ದು ಈ ಕಡೆ ಬಂದ್ರೆ ಏನಾಗ್ತಾವ ಅಂತಂದ್ರ ಛೇದಕ್ಕ ಬರ್ತಾವು. ಓಕೆ ರೈಟ್, ಇಷ್ಟು ದೊಡ್ಡ ಲೆಕ್ಕ ಮಾಡೋದು ಹೇಗ್ರಿ, ದಟ್ ಕ್ಯಾನ್ಸಲ್ ಮಾಡಿದ್ರೆ ಹೋಗಿರ್ತೈತಿ. ದಟ್ ಇದನ್ನ ಯಾವ್ದು ಗುಣಸಾಕ ಹೋಗ್ಬಿಡ್ರಿ, ದಟ್ ಲಾಸ್ಟಿಗೆ ಅದನ್ನ ವಿಚಾರ ಮಾಡ್ಲಿಕ್ಕೆ ಬರ್ತೈತಿ. ಓಕೆನಾ, ಇವೆರಡು 11ರಿಂದ ಭಾಗ ಹೋಗ್ತಾವ, ಸರಿನಾ. 7 11 7 ಸಾರಿ 11 ಯಾಕ್ರಿ ಅವಸರ ಯಾಕ, 11 7 77, 11 2 22, 2 1 2, 2 1 2, 2 2 4, 4 1 4, 4 3 12. ಓಕೆ ಸರಿ, ಇಲ್ಲಿ 21 ಅದ್ರಿ, ಗುಂಡ್ಲೆ 7 3 21, 7 3 21. ಇದು ಏನಪ್ಪಾ ಅಂತಂದ್ರ R³ ಆಯ್ತು. ನಮ್ಗೆ R³ ಬೇಕಾಗಿಲ್ಲ, R ಬೇಕು. ಹಂಗಂದ್ರೆ ಇದರದ್ದು ಏನ್ ತಗೋತೀವಿ ಅಂತಂದ್ರೆ ಕ್ಯೂಬ್ ರೂಟ್ ತಗೋತೀವಿ, ಇದರ ಘನಮೂಲವನ್ನ ತಗೋತೀವಿ. 3 ಸಾರಿ 21 ಐತಿ ಅಂದ್ರೆ ಅದ್ರ ಘನಮೂಲ ಅಂತಂದ್ರೆ ಒಂದೇ ಸರಿ ಬರ್ತೈತ್ರಿ. ಹಂಗಂದ್ರೆ R ಬೆಲೆ ಏನಾಗಿರ್ತೈತಿ ಅಂತಂದ್ರ 21 ಸೆಂಟಿಮೀಟರ್ ಆಗಿರ್ತೈತಿ. ಓಕೆನಾ, ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗೈತೆ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಈ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದ ಎಲ್ಲಾ ಪ್ರಶ್ನೆಗಳಾಗಿದ್ವು. ದಟ್ ಮುಂದಿನ ವಿಡಿಯೋದೊಳಗ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ ಮುಂದೆ ಬರ್ತೇನೆ. ಓಕೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ, ಟೈಮ್ ಕಡಿಮೆ ಉಳಿದ್ರಿ. ದಟ್ ಎಲ್ಲಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೆಚ್ಚು ಮಾರ್ಕ್ಸ್ ತಗೊಂಡು ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಈ ಎಕ್ಸಾಮ್ ಅನ್ನ ಕ್ವಾಲಿಫೈ ಆಗ್ಲಿ. ಓಕೆ, ಸೊ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.